ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಜಯತ್ಯಸಂಖ್ಯೋರ್ಬಲಂ ಬುಪುರೋ ಗುಣೋಚ್ಚರತ್ನಾಕರಾತ್ಮವೈಭವಃ ಸದಾ ಸದಾತ್ಮಗ್ನ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರಃ. ಲಕ್ಷ್ಮೀರಕ್ಷೀಣ ದೀಕ್ಷಾ ಗಣಯಿತು ಅನುಪಕ್ರಾಂತ ಸಂವಿದ್ಗುಣಾನಾಮಾನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲೀ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನಾವತಾನ್ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮಧ್ವಸ್ಯ ವಚಾಂಸಿ ಶ್ರೋತ್ರ ಮನೋಹರಾಣಿ ವಿಷಯೇಷು ವಿದ್ವತ್ ಪೂರ್ಣಾನಿ ಆಸನ್. ಅತ್ಯಂತಂ ಸಂಗ್ರಾಹಕಂ ಆಸೀತ್. अपि च स्वागतं केनापि कृतमिति मन्ये खलु. कृतं वा? मेघदूतस्यापि विषये सम्यक् अत्यंत समीचीनतया संभाषणं कृतवान्. कामार्ता हि प्रकृति कृपणा चेतना चेतनेषु इत्यादिकं मेघदूतमेव अत्यन्तम् अद्भुतं काव्यमस्ति. तत्र उक्तं तेन वस्तुशः यक्षः मेघमेव दूतं करोति. मेघः कस्यापि किमपि वक्तुं समर्थो भवति वा? अतः अपि तस्य सविधे स्वदुःखं निवेदयन् अस्ति. कथमेवं करोति इति प्रश्ने तदर्थं कविदेव वदति कामार्ता हि प्रकृतिकृपणाः भवन्ति, स्वभावतः कृपणाः भवन्ति, दीनाः, यङ्कमपि करुणार्द्रभावाः सन्तः यङ्कमपि पृच्छन्ति. एवं वस्तुशः ये कामार्ताः भवन्ति तेषाम् एतादृशी स्थितिर्भवति इत्यपि निरूपयन् अस्ति. सर्वे युवानः कामासक्ताः तत्र अतीव मनोहरं किमपि अस्ति इति चिन्तयन्तः भवन्ति. परन्तु वस्तुशः यः कामार्तो भवति सः अत्यन्तं कृपालुर्भवति अथवा दीनो भवति. सर्वेषां सविधे दीनः भवति इत्यपि सूचयन् अस्ति कविः इति स्वारस्यमस्ति तत्र. लोचनैर्वञ्चितोऽसि इत्यपि कविर्वदति. अवश्यम् उज्जयिनी नगरात् उपरि एव गच्छतु. वस्तुशः अन्यस्मिन् पथि गच्छसि चेत् किञ्चिदिव समीपे भवति. अथापि पन्थानं विसृज्य दूरादेव गच्छतु. यतोहि उज्जयिनी दर्शनं भवति. उज्जयिनी दर्शनम् इत्युक्ते न केवलम् उज्जयिनी दर्शनं, तत्र सुन्दर्यः सन्ति. तेषां दर्शनं यदि न करोषि तर्हि लोचनैर्वञ्चितोऽसि. लोचनानि व्यर्थानि भवेयुः इति वदति. एतत् पुनः कालिदासस्य मनस्थितिं सूचयति. दासाः दासवर्याः वदन्ति कंगळिद्यातको कावेरी रंगन नोडदा. दासवर्याणां मनसि एवं चिंता भवति, भगवद्दर्शनं यदि न भवति तर्हि लोचनानि व्यर्थानि इति.
ಕಾಳಿದಾಸಃ ವದತಿ ಸುಂದರೀಃ ಯದಿ ನ ಪಶ್ಯಸಿ ತರ್ಹಿ ಲೋಚನಾನಿ ವ್ಯರ್ಥಾನಿ ಇತಿ. ತತ್ತು ಕಾಳಿದಾಸಸ್ಯ ಮನಸ್ಥಿತಿಃ कीदृशी आसीत् इत्यपि सूचयति. अतः वयं पुनर्वेदान्तिनः अस्माभिः काव्यानां पठनं केवलं संस्कृतव्युत्पत्त्यर्थमिति ज्ञातं भवेत्. तत्र मुख्या दृष्टिरस्ति संस्कृतव्युत्पत्तिः. तदर्थं काव्यानां पठनम् अपेक्षितं. यतोहि कवयः बहुशः एतादृशाः भवन्ति, नास्माकं माडेल् भवन्ति ते सर्वदा. यतोहि तेषां चिन्तनम् अन्यदेव स्यात्. एतादृशाः दासवर्याः ये भवन्ति ते पुनरस्माकं माडेल् भवेयुः इति ज्ञात्वा एव काव्यानां पठनम् अवश्यं कर्तव्यं. कालिदासादीनां काव्यानां पठनम् एवं भवेत् इति उक्त्वा ಕೃಷ್ಣ ಪ್ರಕಾಶ ಅಲ್ಲೂರಿ ಸೀತಾರಾಮರಾಜರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ. ತುಂಬಾ ಅಪರೂಪ. ಅವನು ಆಂಧ್ರ ಮೂಲದವನು. ಹಾಗಾಗಿ ಇವರು ಅಲ್ಲೂರಿ ಸೀತಾರಾಮರಾಜು ಅವರು ಕೂಡ ಆಂಧ್ರ ಮೂಲದವರಾದ್ರಿಂದ ಅಭಿಮಾನ ಪೂರ್ವಕವಾಗಿ ಮಾತಾಡಿದಾನೆ. ಸಾಕಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿ ಹೇಳಿದಾನೆ. ಮತ್ತು ಅದರ ಜೊತೆಗೆ ಕೆಲವು ಸುಧಾರಣೆಗಳ ಅಪೇಕ್ಷಿತ ಅಂತ ನಂಗೆ ಅನ್ಸುತ್ತೆ. ಭಾಷೆಯಲ್ಲಿ ಇನ್ನೂ ಕೂಡ ಆಂಧ್ರದ ಪ್ರಭಾವ ಕಾಣುತ್ತೆ ಅವನಿಗೆ. ಜೊತೆಗೆ ಮಧ್ಯದಲ್ಲಿ ಇಂಗ್ಲಿಷ್ನ ಸೇರ್ಪಡೆಯೂ ಕೂಡ ಇದೆ. ಒಂದೋ ಪೂರ್ತಿ ಇಂಗ್ಲಿಷು ಅಥವಾ ಪೂರ್ತಿ ಕನ್ನಡ, ಇದು ಚಂದ ಅಂತ ಅನ್ಸುತ್ತೆ. ಮತ್ತು ಅದೇ ಆ ತೆಲುಗಿನ ಪ್ರಭಾವ, ಮಾತೃಭಾಷೆಯ ಪ್ರಭಾವ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ಆದರೂ ಸಾಕಷ್ಟು ಪ್ರಯಾಸ ಪಟ್ಟಿದ್ದಾನೆ. ಮತ್ತು ಇವೆಲ್ಲದರ ಹಿಂದೆ ನಾವು ಗಮನಿಸಬೇಕಾದಂತಹ ಸಂಗತಿಗಳು ಬಹಳಷ್ಟಿವೆ. ನಮ್ಮ ಹಿಂದಿನವರು ಎಲ್ಲರೂ ಹೀಗಿದ್ರು. ಯಾವುದೇ ಒಂದು ವಸ್ತು ಸುಲಭವಾಗಿ ಸಿಕ್ಕಿಬಿಟ್ರೆ ಅದ್ರ ಬೆಲೆ ನಮಗೆ ಗೊತ್ತಾಗಲ್ಲ ಅನ್ನುವಂಥದ್ದು ಜಗತ್ತಿನ ಸಮಸ್ಯೆ ಇದು. ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ನಡೆಸಿದ್ರು, ಅವತ್ತಿನ ಕಾಲದ ವ್ಯಕ್ತಿಗಳೆಲ್ಲ ಹೇಗಿದ್ರು ಅಂತ ನಮಗದ್ರ ಕಲ್ಪನೆ ಇಲ್ಲ. ಅವಾಗವಾಗ ಅದ್ರ ನೆನಪಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಅಲ್ಲೂರಿ ಸೀತಾರಾಮರಾಜು ಇತ್ಯಾದಿಗಳ ಭಾಷಣವನ್ನು ನಿಮಗೆ ಅವ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದಾಗಿ ಆ ವಿಷಯವನ್ನು ಕೊಡುತ್ತೆ. ಒಂದು ಕಥೆಯನ್ನು ಹೇಳಬೇಕು. ಒಬ್ರು ಮುಕುಂದೂರು ಸ್ವಾಮಿಗಳು ಅಂತ ಒಬ್ಬರಿದ್ರು. ಮುಕುಂದೂರು ಸ್ವಾಮಿಗಳು ಅಂತಲೇ ಅವ್ರ ಹೆಸರು. ಯಾಕೆ ಹಾಗೆ, ಅವ್ರ ಹೆಸರೇನು ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ರು ಮುಕುಂದೂರು ಸ್ವಾಮಿಗಳು ಅಂತ. ಮುಕುಂದೂರು ಅಂತ ಒಂದು ಊರೇನಿಲ್ಲ. ಅಲ್ಲಿ ಸ್ವಾಮಿಗಳಾಗಿದ್ರೆ ಮುಕುಂದೂರು ಸ್ವಾಮಿಗಳು ಅಂತ ಹಂಗೆ ಹೆಸರು ಬರ್ಬೋದಾಗಿತ್ತು. ಅವರನ್ನೇ ಕೇಳಿದ್ರೆ, ಯಾರೋ ಒಂದ್ಸರ್ತಿ ಕೇಳಿದ್ರೆ, ನಿಮ್ಗೆ ಮುಕುಂದೂರು ಸ್ವಾಮಿಗಳು ಅಂತ ಯಾಕಂತಾರೆ ಅಂದ್ರೆ ಅವ್ರು ಹೇಳಿದ್ರಂತೆ, ಇದಿದೆಯಲ್ಲಪ್ಪ, ಇದು ಮುಕುಂದನ ಊರು, ಅಲ್ಲಿ ನಾನಿದ್ದೀನಿ, ಅದಕ್ಕೋಸ್ಕರ ನನ್ನನ್ನು ಮುಕುಂದೂರು ಸ್ವಾಮಿಗಳು ಅಂತ ಅಂತಾರೆ ಅಂತ. ಅಂದ್ರೆ ಅಷ್ಟು ವೈರಾಗ್ಯ ಭೂಷಿತರಾಗಿದ್ರು. ಒಂದ್ಸರ್ತಿ ಅವ್ರ ಮನೆಗೆ ಯಾರೋ ಒಬ್ರು ಸ್ವಾಮಿಗಳು ಬರ್ತಾರೆ ಅಂತ ಆಯ್ತಂತೆ. ಲಿಂಗಾಯತರ ಸ್ವಾಮಿಗಳು ಯಾರೋ ಒಬ್ರು ಬರೋರಿದ್ರು. ಬರೋವಾಗ ಅವ್ರ ಊರಿಗೆ ಎಲ್ಲರ ಮನೆಗೂ ಬಂದಿದ್ರು. ಇವ್ರು ಹೇಳಿದ್ರಂತೆ ನಮ್ಮ ಮನೆಗೂ ಬರ್ಲಿ ಅಂತ. ಸರಿ, ಹಾಗಾದ್ರೆ ಏನ್ ಕೊಡ್ತೀಯ ನೀನು ಅಂದ್ರಂತ ಅವ್ರು. ಏನ್ ಕೊಡ್ತೀಯ ನಿಮ್ಮ ಮನೆಗೆ ಬಂದ್ರೆ? ನನ್ನ ಹತ್ರ ಏನದೆ ಸ್ವಾಮಿ? ಏನೂ ಇಲ್ಲ. ತುಂಬಾ ಹಳ್ಳಿ ಭಾಷೆ ಮಾತಾಡ್ತಾ ಇದ್ರು ಅವ್ರು. ಏನೂ ಇಲ್ಲ ಸ್ವಾಮಿ, ನನ್ನ ಹತ್ರ ಏನದೆ? ನಾನು ನಿಮ್ಮ ಮನೆಗೆ ಬಂದಾಗ ಏನ್ ಕೇಳಿದ್ರು ಅದನ್ನ ಕೊಡ್ತೀಯ ಅಂದ್ರ ಅವ್ರು. ಓ, ಏನ್ ಕೇಳಿದ್ರು ಅದನ್ನ ಕೊಟ್ಬಿಡ್ತೀನಿ ಸ್ವಾಮಿ. ಅವ್ರ ಮನೆಗೆ ಬಂದ್ರಂತೆ. ಬಂದಾಗ ಇವ್ರ ಮನೆ ನೋಡಿದ್ರೆ ಏನೂ ಇರ್ಲಿಲ್ಲ. ಮನೆ ಒಳಗಡೆ ಏನೂ ಇಲ್ಲ ಅಂದ್ರೆ ಒಂದು ಅನ್ನ ಬೇಯಿಸ್ಕೊಂಡು ತಿನ್ಲಿಕ್ಕೆ ಪಾತ್ರೆ ಕೂಡ ಇರ್ಲಿಲ್ಲ ಅಂತ ಅವ್ರಿಗೆ. ಅಷ್ಟು ಅವಧೂತರಾಗಿ ಬದುಕ್ತಾ ಇದ್ದವ್ರು. ಒಂದು ಹುಲಿ ಚರ್ಮ ಒಂದು ಇತ್ತಂತೆ, ಆಸನವಾಗಿ ಕೂತ್ಕೊಂಡು ತನ್ನ ಸಾಧನೆಗಳನ್ನ ಮಾಡ್ಕೊಳ್ಲಿಕ್ಕೆ ಅಂತ. ಅವ್ರು ಬಂದವ್ರು ಪಾಪ ಹೇಳಿದ್ರಂತೆ, ಇದನ್ನ ಕೊಡ್ತೀಯ ಅಂತ. ಇರೋದೇ ಅದೊಂದು, ಅದನ್ನಾದ್ರೂ ಎತ್ಕೊಂಡು ಹೋಗೋಣ, ಹೋಗ್ಲಿ ಪಾಪ ಅಂತ ಬಿಡ್ಬೇಕೋ ಬಿಡು, ಅದನ್ನೇ ತಗೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ರಂತೆ. ಕೊಡ್ತೀಯ ಅಂದ್ರೆ ಅವ್ರು ಹೇಳಿದ್ರಂತೆ, ಎಲ್ಲ ನಿಂದೆ ಸ್ವಾಮಿ, ನಾನು ಮೊದ್ಲೇ ಹೇಳ್ಬಿಟ್ಟಿದ್ದೀನಿ, ನಿಂದೆ ಎಲ್ಲ, ತಗೊಂಡು ಹೋಗ್ಬಿಡು. ಸರಿ, ಹಾಗಾದ್ರೆ ಎತ್ತಿಟ್ಕೊಳ್ರ ಅಂತ ಶಿಷ್ಯರಿಗೆ ಹೇಳಿದ್ರು. ಆಮೇಲೆ ಅವ್ರಿಗೆ ಹೇಳಿದ್ರಂತೆ, ನೀನು ಬಹಳ ಮಹಿಮೆ ಏನೇನೋ ತೋರಿಸ್ತೀಯ ಅಂತ ಕೇಳಿದ್ದೀನಿ. ಒಂದು ಅದ್ಭುತ ಪವಾಡ ಅಂತ ಹೇಳ್ತೀವಲ್ಲ, ಆ ಥರ ಪವಾಡಗಳನ್ನೆಲ್ಲ ತೋರಿಸ್ತೀಯ ಅಂತ ಕೇಳಿದ್ದೀನಿ. ನನಗೊಂದು ಪವಾಡ ತೋರಿಸು ಅಂತ ಆ ಸ್ವಾಮಿಗಳು ಹೇಳಿದ್ರಂತೆ. ಅವ್ರ, ಇಲ್ಲ ಸ್ವಾಮಿ, ನಾನು ಹಂಗೇನು ತೋರಿಸಲ್ಲ. ಇಲ್ಲ ಇಲ್ಲ, ಎಲ್ಲ ಊರವ್ರು ಎಲ್ರು ಹೇಳ್ತಾರೆ, ಯಾರನ್ನ ಕೇಳಿದ್ರು ಹೇಳ್ತಾರೆ, ಯಾರು ತಪ್ಸಲ್ಲ, ತುಂಬಾ ಪವಾಡ ಪುರುಷ ಅಂತಂತಾರೆ. ನಂಗೊಂದು ಪವಾಡ ತೋರಿಸ್ಲೇಬೇಕು ನೀನು ಅಂತ ಹೇಳಿದಾಗ ಇವ್ರು ಹೇಳಿದ್ರಂತೆ, ಸ್ವಾಮಿ, ಪವಾಡ ಯಾವ್ದಲ್ಲ ಅಂತ ನನಗೆ ಹೇಳಿ. ಯಾವ್ದು ಪವಾಡ ಇಲ್ಲ ಜಗತ್ತಲ್ಲಿ ಅದನ್ನ ಹೇಳಿ. ನೋಡಿ, ನಂಗಿಲ್ ಮೂಗಿದೆ, ಅದ್ರ ಪಕ್ಕನೆ 2 ಇಂಚು ಜಾಗ ಇಲ್ಲ, ಅದ್ರ ಪಕ್ಕನೆ ಬಾಯಿ ಇದೆ. ಬಾಯಿಗೆ ಏನಿಟ್ರು
ಇದು ಉಪ್ಪ ಹುಳಿನ ಖಾರನ ಸೀನ ಎಲ್ಲ ಹೇಳುತ್ತೆ. ಅಪ್ಪಿ ತಪ್ಪಿ ಒಂದ್ಸರ್ತಿ ಮೂಗಲ್ಲಿಡಿ ಹೇಳುತ್ತಾ? ಉಲ್ಟಾ ಖಾರವಾದ ಪದಾರ್ಥ ಒಂದ್ಸರ್ತಿ ಮೂಗಲ್ಲಿಟ್ಟು ನೋಡಿ ಏನ್ ಮಾಡುತ್ತೆ ಅಂತ. ಮೂಗು ಎಲ್ಲದರ ಪರಿಮಳ ಹೇಳುತ್ತೆ, ಆದ್ರೆ ಅಲ್ಲೇ ಪಕ್ಕದಲ್ಲಿರೋ ಬಾಯಿಗೆ ಪರಿಮಳ ಏನು ಅಂತ ಹೇಳಲಿಕ್ಕೆ ಗೊತ್ತಾಗಲ್ಲ. ಇದ್ರಿಗಿಂತ ಅದ್ಭುತ ಯಾವ್ದಿದೆ ಜಗತ್ತಲ್ಲಿ? ಈ ತರ ಅದ್ಭುತ ನೋಡ್ಲಿಕ್ಕೆ ಹೋದ್ರೆ ಯಾವ್ದಿಲ್ಲ ಜಗತ್ತಿನಲ್ಲಿ. ಭಗವಂತನ ಸೃಷ್ಟಿಯಲ್ಲವೂ ಅದ್ಭುತ, ಯಾವ್ದು ತಾನೇ ಅದ್ಭುತ ಅಲ್ಲ ಅಂತ. ಹಾಗಾಗಿ ಪವಾಡ ಇದ್ರೆ ಅವಂದು ನಂದೇನಿದೆ ಸ್ವಾಮಿ, ನಂದೇನೂ ಇಲ್ಲ ಅಂತ ಹೇಳಿದ್ರು. ಯಾಕೆ ಹೇಳಲಿಕ್ಕೆ ಹೊರಟೆ ಅಂದ್ರೆ, ವಾಸ್ತವಿಕವಾಗಿ ನಮ್ಗೆ ಇಷ್ಟು ದೊಡ್ಡ ಅದ್ಭುತಗಳು ನಮ್ಮ ಶರೀರದಲ್ಲೇ ಇದೆ. ನಮಗನ್ಸುತ್ತೆ ಯಾರೋ ಒಬ್ಬ ಪ್ಯಾಂಟು ಸೂಟು ಬೂಟು ಹಾಕೊಂಡು ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಮಾತ್ರ ಏನ್ ಅದ್ಭುತ ಮಾರಾಯ. ನಮಗ್ ಗೊತ್ತಿಲ್ಲದೆ ಇರೋ ಒಂದೆರಡು ವಿಷಯ ಇಂಗ್ಲೀಷ್ನಲ್ಲಿಯೋ ಸೈನ್ಸ್ ಬಗ್ಗೆಯೋ ಏನೋ ಮಾತಾಡ್ಬಿಟ್ರೆ ಛೇ ನಾವೇನೂ ಇಲ್ವಲ್ಲ, ಏನ್ ಅದ್ಭುತ ಅಂತ ಅನ್ಸುತ್ತೆ. ಹೀಗೆ ನಮ್ಮಲ್ಲಿ ಯಾವುದಿಲ್ವೋ ಅದೆಲ್ಲವೂ ಅದ್ಭುತ ಅಂತ ಕಾಣಿಸುತ್ತೆ. ನಮಗೆ ದೈವದತ್ತವಾಗಿ ಏನೇನು ಬಂದಿದೆಯೋ ಅದ್ಭುತಗಳು, ಅದ್ರ ಬೆಲೆ ನಮಗ್ ಗೊತ್ತಿಲ್ಲ. ದೇವರು ಇಷ್ಟು ದೊಡ್ಡ ಅನುಗ್ರಹ ಮಾಡಿಬಿಟ್ಟಿದ್ದಾನೆ ಅಂದ್ರೆ ಇದ್ರ ಬೆಲೆ ಗೊತ್ತಾಗ್ಬೇಕಾದ್ರೆ ಯಾವ್ದಾದ್ರು ಒಂದು ಕಳ್ಕೊಬೇಕು, ಆವಾಗ ಗೊತ್ತಾಗುತ್ತೆ. ಯಾರನ್ನಾದ್ರೂ ಕಣ್ಣಿಲ್ದೆ ಇದ್ದವ್ರನ್ನೋ ಕಾಲಿಲ್ದೆ ಇದ್ದವ್ರನ್ನೋ ಒಂದ್ಸರ್ತಿ ವಿಚಾರಿಸಿ ನೋಡ್ರಿ, ಅಥವಾ ಅವ್ರ ಜೀವನ ನೀವು ಗಮನಿಸಿ ನೋಡ್ರಿ. ಯಾರೋ ಒಬ್ರು ಕಾಲಿಲ್ದೆ ಇದ್ದವ್ರು, ಬೆಂಕಿಗೆ ಕಾಲು ಸುಟ್ಕೊಂಡು ಆಪರೇಷನ್ ಆಗಿ ಓಡಾಡ್ತಾ ಇದ್ದವ್ರನ್ನ ಯಾರನ್ನಾದ್ರೂ ಗಮನಿಸಿ, ಎಷ್ಟು ಒದ್ದಾಡ್ತಾ ಇರ್ತಾರೆ. ಕೂತ್ಕೊಳ್ಳಿಕ್ಕೆ ಇನ್ನೊಬ್ರನ್ನ ಅಥವಾ ಕೋಲನ್ನ ಅಪೇಕ್ಷಿಸ್ಬೇಕು. ನಮ್ ತರ ಓಡ್ಬೇಕು ಅಂದ ತಕ್ಷಣ ಹೋಗ್ಲಿಕ್ಕೆ ಆಗೋಲ್ಲ. ಪ್ರತಿಯೊಂದ್ರಲ್ಲೂ ಕೂಡ್ಲಿಕ್ಕೆ, ಏಳ್ಲಿಕ್ಕೆ, ಮಲಮೂತ್ರ ವಿಸರ್ಜನೆ ಎಲ್ಲದರಲ್ಲೂ ಸಮಸ್ಯೆ. ತಿನ್ಲಿಕ್ಕೆ ಸಮಸ್ಯೆ, ತಿನ್ನೋ ಹಂಗಿಲ್ಲ. ಯಾಕೆಂದ್ರೆ ತಿಂದ್ರೆ ವ್ಯಾಯಾಮ ಮಾಡ್ಬೇಕು, ಓಡಾಡಿದ್ರೆ ಮಾತ್ರ ತಿಂದಿದ್ದು ಕರಗುತ್ತೆ, ಇಲ್ಲದೆ ಇದ್ರೆ ಕರಗೋಲ್ಲ. ಸಮಸ್ಯೆ. ಹೀಗೆ ಎಲ್ಲ ಸುಖಗಳನ್ನು ಕಳ್ಕೊಂಡ್ಬಿಡ್ತಾನೆ ಯಾವ್ದಾದ್ರು ಒಂದಂಗ ಹೋದ್ರೆ. ಎಲ್ಲದಕ್ಕೂ ಹೇಳ್ತಾ ಇಲ್ಲ ನಾನು, ಒಂದಂಗ ಹೋದ್ರೆ ಸಾಕು, ಎಲ್ಲ ಸುಖಗಳನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ಅಷ್ಟು ವ್ಯವಸ್ಥಿತವಾದ ಅತ್ಯವಶ್ಯಕವಾದ ಅಂಗಗಳನ್ನೇ ದೇವ್ರು ನಮಗೆ ಕೊಟ್ಟಿದ್ದಾನೆ, ವ್ಯರ್ಥವಾದದ್ದನ್ನು ಏನೂ ಕೊಡ್ಲಿಲ್ಲ. ಆದ್ರೆ ಇದ್ರ ಬೆಲೆ ನಮಗ್ ಗೊತ್ತಿಲ್ಲ. ಯಾಕೆ ಅಂದ್ರೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಿಲ್ಲ. ಯಾವುದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ ಅದ್ರ ಬೆಲೆ ತುಂಬಾ ದೊಡ್ಡದು ಅನ್ಸುತ್ತೆ. ಉಚಿತವಾಗಿ ಯಾವ್ದು ಸಿಕ್ಬಿಟ್ಟಿದೆ ಅದ್ರ ಬೆಲೆ ನಮಗ್ ಗೊತ್ತಾಗಲ್ಲ, ಮತ್ತು ಕಳ್ಕೊಳ್ಳೋ ತನಕ ಗೊತ್ತಾಗಲ್ಲ. ಯಾರಾದ್ರೂ ವಯಸ್ಸಾದವರನ್ನ ನೋಡಿದ್ರೆ ದೇವ್ರು ಅದಕ್ಕೋಸ್ಕರ ಇಂಥ ವ್ಯವಸ್ಥೆ ಇಟ್ಟಿದ್ದಾನೆ. ಮೊದ್ಲು ಮುದುಕರಾಗಿ ಆಮೇಲೆ ಯುವಕರಾಗುವಂತಹ ವ್ಯವಸ್ಥೆ ಇಟ್ಬಿಟ್ಟಿದ್ರೆ ಎಲ್ರೂ ಸಾಧಕರೇ ಆಗ್ಬಿಡ್ತಾ ಇದ್ರು, ಬಹಳ ದೊಡ್ಡ ಸಾಧಕರಾಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಮೊದ್ಲು ಹುಟ್ಟಿದ ತಕ್ಷಣ ಮುದುಕಾಗೋದು. ಆವಾಗ ಈ ಕೈ ಕೆಲಸ ಅಯ್ಯಪ್ಪ, ಯಾರಾದ್ರೂ ವಯಸ್ಸಾದವ್ರನ್ನ ಮಾತಾಡ್ಸಿ ಏನು ಹೆಂಗಿದೀರಾ ಅಂತ ತಪ್ಪಿ ಕೇಳಿದ್ರೆ ಸಾಕು, ಅಯ್ಯೋ ಸೊಂಟ ನೋವಪ್ಪ, ಅಯ್ಯೋ ಯಾರಪ್ಪ ಕಣ್ಣೇ ಕಾಣಿಸಲ್ಲ ಈಗ ಸರಿಯಾಗಿ, ಏನಾದ್ರೂ ತಿಂದ್ರಿ, ಒಂದು ಬಿಸಿ ಬಿಸಿ ಬಕ್ರಿ ಚಪಾತಿ ಹೋಳಿಗೆ ಮಾಡಿ ಹಾಕ್ತೀನಿ, ಅಯ್ಯೋ ಆಗಲ್ಲಪ್ಪ, ಜೀರ್ಣ ಆಗಲ್ಲ. ಎಲ್ಲ ಅವಯವಗಳು ಶಿಥಿಲವಾಗಿ ಮೆತ್ತಗಾಗ್ಬಿಟ್ಟಿರ್ತಾನೆ. ಆವಾಗ ಅವನಿಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಂಗೆಲ್ಲ ಗಟ್ಟಿ ಇದ್ದಾಗ ಏನೂ ಮಾಡ್ಕೊಳ್ಳಿಲ್ಲಲ್ಲ ಅಂತ. ಯಾವಾಗ ಅನ್ಸುತ್ತೆ? ಮುದುಕರಾದ್ಮೇಲೆ ಅನ್ಸುತ್ತೆ. ಅದೇನಾದ್ರೂ ಮೊದ್ಲೇ ಅನಿಸ್ಬಿಟ್ಟಿದ್ರೆ ಯೌವನದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ. ಎಲ್ರೂ ಸಾಧಕರಾಗೋದು ಬೇಡ ಅಂತ ದೇವರು ಮೊದಲು ಯುವಾನರಾಗಿ ಆಮೇಲೆ ಮುದುಕರಾಗೋ ವ್ಯವಸ್ಥೆಯನ್ನು ಇಟ್ಟಿದ್ದಾನೆ. ಈಗಲೇ ಯಾರಾದ್ರೂ ಬುದ್ಧಿವಂತರಾಗೋದಿದ್ರೆ ಅವಕಾಶ ಬಳಸ್ಕೊಂಡು ಬುದ್ಧಿವಂತರಾಗಬಹುದು ಅಂತ. ಆ ಕಾರಣಕ್ಕೋಸ್ಕರ ಎಚ್ಚರಿಸ್ತಾ ಇದ್ದೀನಿ. ಮತ್ತು ಈ ದೇಹದ ಅವಯವಗಳು ಅಥವಾ ನಮಗಿರುವಂಥ ಎಲ್ಲಾ ಫೆಸಿಲಿಟಿಗಳು ಕೂಡ ತುಂಬಾ ದೊಡ್ಡದಿದೆ. ಮತ್ತು ನಮ್ಗೆ ಸಿಕ್ಕಿರುವಂಥ ಪರಿಸರ, ಅವತ್ತಿನ ಕಾಲಕ್ಕೆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಒದ್ದಾಡ್ತಾ ಇದ್ರು ಅನ್ನುವಂಥದ್ದು, ತಮ್ಮ ಇಡೀ ಜೀವನವನ್ನು ತೆಗೆದುಬಿಟ್ರು. ಅವರು ಇಡೀ ಜೀವನವನ್ನು ಇದಕ್ಕೋಸ್ಕರ ಮುಡುಪಾಗಿಟ್ರು. ಮತ್ತು ಅವರಿಗೆ ತೀರ್ಮಾನ ಇತ್ತು, ನಾನು ಈ ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸೋದಿಲ್ಲ, ನನ್ನ ಬದುಕಿನ ಕಾಲದಲ್ಲಿ ಇದೇನೂ ಸಿಕ್ಕೋಲ್ಲ. ಆದರೂ ಕೂಡ ತ್ಯಾಗ ಮಾಡಿದ್ರು. ಯಾಕೋಸ್ಕರ ಮಾಡಿದ್ರು? ಅವರಿಗೆ ಅದರ ಏನೂ ಫಲ ಇಲ್ಲ, ತನ್ನ ಮುಂದಿನ ಜನರೇಷನ್ಗೋಸ್ಕರ ಅಂತ ಮಾಡಿದ್ರು. ಹಾಗಾಗಿ ಅಷ್ಟು ಪ್ರಾಣವನ್ನೇ ಪಣವಾಗಿಟ್ಟು ಇದನ್ನ ಪಡ್ಕೊಂಡಿದೀವಿ. ಮತ್ತು ಆ ತ್ಯಾಗದ ಫಲ ಏನು ಅಥವಾ ಅದರ ಬೆಲೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ನಾವೇನಾದ್ರೂ ಜೀವನದಲ್ಲಿ ತ್ಯಾಗ ಮಾಡ್ಬೇಕಾಗತ್ತೆ. ಜೀವನದಲ್ಲಿ ಏನಾದ್ರೂ ತ್ಯಾಗ ಮಾಡಿದೀನಿ ಅನ್ನೋರಿದ್ರೆ ಕೈ ಎತ್ತರಿ. ಏನಾದ್ರೂ ತ್ಯಾಗ ಮಾಡಿದೀನಿ, ತ್ಯಾಗ ಮಾಡಿದಾಗ ಮಾತ್ರ ಅದರ ಬಲ ಏನು, ಅದರ ಬೆಲೆ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಹಾಗಾಗಿ ತುಂಬಾ ದೊಡ್ಡದು ಆ ತ್ಯಾಗ. ಮತ್ತು ಯಾವಾಗಲೂ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇರ್ತೀನಿ,
ನೀವು ಯಾರಾದ್ರೂ ಗೋಡಂಬಿ ಪಲ್ಯ ತಿಂದಿದ್ದೀರಾ? ಗೋಡಂಬಿ ಪಲ್ಯ ತಿಂದವರಿದ್ರೆ ಕೈ ಎತ್ರಿ. ವೆರಿ ಗುಡ್. ಹಾ ಹಾ. ಈಗ ಪೂರ ಎಲ್ಲರೂ ಕೈ ಎತ್ತಂಗ್ ಮಾಡ್ತೀನಿ. ಬಾದಾಮಿ ಹಲ್ವಾ ತಿಂದಿದ್ದವ್ರು ಇದ್ರೆ ಕೈ ಎತ್ರಿ. ನಿದ್ರೆ ಮಾಡಿದವ್ರು ಕೈ ಎತ್ತದೇ ಇದ್ರೆ ಪರವಾಗಿಲ್ಲ. ಎಚ್ಚರಿರೋರೆಲ್ಲ ಬಾದಾಮಿ ಹಲ್ವಾ ತಿಂದವ್ರಿದ್ರೆ ಕೈ ಎತ್ರಿ. ವೆರಿ ಗುಡ್. ಬಾದಾಮಿ ಹಲ್ವಾ ತಿಂದಿಲ್ವೇನೋ? ಹೊರಗೋಗೋ ನೀನು. ಜಿಹ್ವಯ ವಂಚಿತೋಸಿ. ಇವತ್ತು ಯಾರ್ಯಾರು ಬಾದಾಮಿ ಹಲ್ವಾ ತಿಂದಿದ್ದೀರೋ ನೀವೆಲ್ಲರೂ ಅದೃಷ್ಟವಂತರು. ಯಾಕೆ ಅಂದ್ರೆ ನಮ್ಮ ಹಿಂದಿನ ತಲೆಮಾರಿನವರು ಯಾರು ಬಾದಾಮಿ ಹಲ್ವಾ ತಿಂದಿಲ್ಲ. ನಮ್ಮ ಹಿಂದಿನ ತಲೆಮಾರು ಅಂದ್ರೆ ಈಗಿಲ್ದೇ ಇರೋರು, ಅವ್ರು ಯಾರು ಬಾದಾಮಿ ಹಲ್ವಾ ತಿಂದಿಲ್ಲ. ಯಾರನ್ನಾದ್ರೂ ಇದ್ರೆ ತೋರಿಸ್ರಿ ನಂಗೆ. ಯಾಕೆ ಅಂದ್ರೆ ಬಾದಾಮಿ ಅಂದ್ರೆ ಬಹಳ ಅಪರೂಪದ ವಸ್ತು. ಅದನ್ನ ಒಂಚೂರು ಸುಮ್ಮನೆ ಕಟ್ ಮಾಡಿ ಅಲ್ಲಿ ಇಲ್ಲಿ ಉದುರಿಸ್ಲಿಕ್ಕೆ ಉಪಯೋಗಿಸುವಷ್ಟು ಸಿಗ್ತಾ ಇತ್ತು ಅಷ್ಟೇ ಹೊರತಾಗಿ ಅದ್ರದ್ದೇ ಹಲ್ವಾ ಮಾಡ್ಕೊಂಡು ತಿನ್ನೋಷ್ಟು ಸಿಗ್ತಾ ಇರ್ಲಿಲ್ಲ. ತುಪ್ಪ ಬೇಕಾದಷ್ಟು ಹಾಕೊಂಡು ತಿಂದಿದ್ದೀರಾ? ಮದುವೆ ಮನೆಗಳಲ್ಲಿ ಉಪನಯನದಲ್ಲಿ ಎಲ್ಲ ಬೇಕಾದಷ್ಟು ಹಾಕೋದನ್ನ ನೋಡಿದ್ದೀರಾ? ಇದ್ರ ಹಿಂದಿನ ಜನರೇಷನ್ ಹೇಗಿತ್ತು ಗೊತ್ತಾ? ಒಂದು ಮದುವೆ ಮಾಡ್ಬೇಕು ಅಂದ್ರೆ 3 ತಿಂಗಳು ಮುಂಚೆ ಇವ್ರ ಮನೇಲಿ ಸ್ವಲ್ಪ ತುಪ್ಪ ತಗೊಂಡ್ಬರ್ತಾ ಇದ್ರು. ನಮ್ಮ ಮನೇಲಿ ಮದುವೆ ಇದೆ ಅಂದ್ರೆ ನಮ್ಮವರು ಅಂತ ಯಾರ್ಯಾರು ಇದಾರಲ್ಲ, ನೀವೆಲ್ಲ ಇದಿರಲ್ಲ, ನಿಮ್ಮ ಮನೇಲಿ ಎಲ್ಲಾರ ಮನೇಲೂ ಚೂರು ತುಪ್ಪ ಕೊಡ್ತಾ ಇದ್ರಿ. ಅದನ್ನ ಸೇರಿಸ್ಕೊಂಡು ತುಪ್ಪ ಬಳಸ್ಬಹುದು. ನಿಮ್ಮ ಮನೇಲಿ ಮದುವೆ ಇದ್ರೆ ನಾನ್ ನಿಮಗೆ ತುಪ್ಪ ಕೊಡ್ಬೇಕು. ಯಾಕೆ ಅಂದ್ರೆ ಒಬ್ಬನ ಮನೆಯಲ್ಲಿ ತುಪ್ಪ ಸಿಕ್ಕೋದೆ 1 kg ಸಿಕ್ಕಿದ್ರೆ ಬಹಳ ದೊಡ್ಡ. ಅರ್ಧ kg 1 kg ಸೇರಿಸಿ ದುಡ್ಡು ಕೊಡ್ತೀನಿ ಅನ್ನೋ ಪರಿಸ್ಥಿತಿಯೂ ಇರಲಿಲ್ಲ. ದುಡ್ಡು ಕೊಟ್ರೆ ಸಿಕ್ಕೋ ಪರಿಸ್ಥಿತಿಯೂ ಇರಲಿಲ್ಲ. ಇದು ಎಲ್ಲವನ್ನು 100% ಸತ್ಯ ಹೇಳ್ತಾ ಇದ್ದೀನಿ. ನಿಮ್ ಮುಂದೆ ಏನೂ ಮೋಸ ಮಾಡ್ತಾ ಇಲ್ಲ, ಏನೂ ಸುಳ್ಳು ಹೇಳ್ತಾ ಇಲ್ಲ. ಇಲ್ಲೇ ಇಲ್ಲ. ಹಿಂದಿನ ಕಾಲದಲ್ಲಿ ಯಾವ್ದು ಇರ್ಲಿ, ನಮಗಿವತ್ತು ಏನೇನ್ ಸಿಗ್ತಾ ಇದೆಯೋ ಅದು ಯಾವುದೇ ಸುಖವನ್ನ ಹಿಂದಿನವರು ಅನುಭವಿಸಿಲ್ಲ. ಇವತ್ತು ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಎಷ್ಟು ಸಮಯದಲ್ಲಿ ಹೋಗ್ಬೋದು ನೀವು? ಬೈ ರೋಡ್ ಹೋಗೋದಾದ್ರೆ ಒಂದ್ ದಿವಸದಲ್ಲಿ ಹೋಗ್ಬಿಡ್ಬೋದು. ಫ್ಲೈಟಲ್ಲಿ ಹೋಗೋದಾದ್ರೆ ಅರ್ಧ ದಿವಸದಲ್ಲಿ ಹೋಗ್ಬೋದು. 2 ತಾಸು ಪ್ರಯಾಣಕ್ಕೆ ಹೋಗ್ಲಿಕ್ಕೆ 2 ತಾಸು, ಇಲ್ಲಿಂದ ಏರ್ಪೋರ್ಟ್ಗೆ ಮುಂಚೆ ಹೋಗ್ಬೇಕು, ಅದು ಇದೆಲ್ಲ ಸೇರಿಸಿದ್ರೆ ಅರ್ಧ ದಿವಸದಲ್ಲಿ ಡೆಲ್ಲಿಗೆ ಹೋಗ್ಬೋದು. ನಮ್ಮ ಹಿಂದಿನ ಜನರೇಷನ್ಗೆ ಹೀಗಾಗಿರ್ಲಿಲ್ಲ. ಅವರಿಗೆ ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಒಂದು 6 ತಿಂಗಳ ಕಾರ್ಯಕ್ರಮ ಆಗಿತ್ತು. ಈ ಟ್ರೈನ್ ಬರೋಕ್ಕಿಂತ ಮುಂಚಿನವ್ರನ್ನ ಯೋಚನೆ ಮಾಡ್ರಿ. ಬಸ್ ಎಲ್ಲಿತ್ತು, ಎಂಥ ಗಾಡಿಗಳಲ್ಲಿ ಓಡಾಡ್ತಾ ಇದ್ರು. ಆವಾಗಿನ ಕಾಲಕ್ಕೆ ಒಂದು ಯಾತ್ರೆ ಮಾಡ್ಕೊಂಡ್ ಬಂದ್ರು ಅಂದ್ರೆ ಜೀವನದಲ್ಲಿ ದೊಡ್ಡ ಸಾಧನೆ. ಇವತ್ತು ಬದ್ರಿಗೆ ಹೋಗಿ ಬಂದ್ರೆ ಲೆಕ್ಕಕ್ಕಿಲ್ಲ. 3 ದಿವಸ ಟೈಮ್ ಕೊಟ್ರಿ ಬದ್ರಿಗೆ ಹೋಗಿ ಬಂದ್ಬಿಡ್ಬೋದು. ಆದ್ರೆ ಅವತ್ತಿನ ಕಾಲಕ್ಕೆ ರಸ್ತೆಯೂ ಇಲ್ಲ, ಏನೂ ಇಲ್ಲದಂತಹ ಕಾಲದಲ್ಲಿ ಹೋಗಿ ಬಂದ್ರು. ಇಷ್ಟ ಆಹಾರ ಇರ್ತಾ ಇರ್ಲಿಲ್ಲ. ಎಲ್ಲ ಈ ತರದ ಮೂಲ ಸೌಕರ್ಯಗಳು ಅಂತ ನಾವು ಇವತ್ತು ಏನೇನ್ ಪಡ್ಕೊಳ್ತಾ ಇದ್ವಿ ಇದು ಯಾವುದೂ ಇರ್ತಾ ಇರ್ಲಿಲ್ಲ. ನಾವು ಚಿಕ್ಕವರಿರುವಾಗ ಲೈಟ್ ಇರ್ಲಿಲ್ಲ, ನಮ್ಮ ಮನೆಯಲ್ಲಿ ಕರೆಂಟ್ ಇರ್ಲಿಲ್ಲ. ಆಮೇಲೆ ನಾನು 7ನೇ ಕ್ಲಾಸು ಹತ್ರ ಬರುವಾಗ ನಮ್ಮ ಮನೆಗೆ ಕರೆಂಟ್ ಬಂತು. ಅಲ್ಲಿ ತನಕ ರಾತ್ರಿ ಹೊತ್ತು ಕೂತ್ಕೊಂಡು ಟಿವಿ ನೋಡೋದು ದೂರ ಉಳಿಲಿ, ಓದ್ತೀನಿ ಅಂದ್ರೂ ಓದ್ಲಿಕ್ಕೆ ಆಗ್ತಾ ಇರಲಿಲ್ಲ, ಲೈಟೇ ಇರ್ಲಿಲ್ಲ. ಹಾಗಾಗಿ ಬಹುಶಃ ನಮ್ಮ ಜನರೇಷನ್ ತನಕ ಲೈಟು ಇಲ್ಲದೆ ಒದ್ದಾಡ್ಕೊಂಡು ಓಡಾಡಿದ್ರು. ಈಗ ಕರೆಂಟ್ ಹೋಗೋದು ಅನ್ನೋದೇ ಅಪರೂಪ ನಿಮ್ಗೆ ಅಲ್ವಾ? ಅಯ್ಯೋ ಕರೆಂಟ್ ಹೋಗ್ಬಿಡ್ತಿವತ್ತು ಅಂತ ಆಶ್ಚರ್ಯದ ಸಂಗತಿ. ನಮ್ಮ ಕಾಲದಲ್ಲಿ ಕರೆಂಟ್ ಬಂದ್ಬಿಡ್ತಿವತ್ತು ಅಂತ ಆಶ್ಚರ್ಯದ ಸಂಗತಿ. ಇವತ್ತು ಪೂರ್ತಿ ಕರೆಂಟ್ ಇದೆ ಅನ್ನೋದು ಆಶ್ಚರ್ಯ ಆಗಿತ್ತು ನಮ್ಗೆ. ದಿನಪೂರ್ತಿ ಕರೆಂಟ್ ಅನ್ನೋದು ಇರಲೇ ಇಲ್ಲ, ಕಾರ್ಯಕ್ರಮವೇ ಇರಲಿ. ಹೀಗೆ ನಾವಿವತ್ತು ಏನೇನು ಅನುಭವಿಸ್ತಾ ಇದ್ದೀವಿ ಇದೆಲ್ಲವೂ ಅಪರೂಪದ ವಿಷಯಗಳು, ವಸ್ತುಗಳು. ಮತ್ತು ಇದಕ್ಕೆ ಎಲ್ಲದಕ್ಕೂ ತುಂಬಾ ಬೆಲೆ ಇದೆ. ಮತ್ತು ಇನ್ನೊಂದು ವಿಷಯ ಯಾಕೆ ಬೆಲೆ ಇದೆ ಅನ್ನೋದಕ್ಕೆ ಇನ್ನೊಂದು ವಿಷಯ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇಷ್ಟು ಬೆಲೆ ಇರುವಂತಹ ವಸ್ತುಗಳನ್ನ ಪಡೆದು ಕೂಡ ನಾವು ತೃಪ್ತಿಯಿಂದ ಇಲ್ಲ ಅಲ್ವಾ? ಎಷ್ಟು ಜನ ತೃಪ್ತಿಯಿಂದ ಇದ್ದೀವಿ? ನಮ್ಮ ಜನರೇಷನ್ನೇ ನೋಡಿ ಎಷ್ಟು ಜನ ತೃಪ್ತಿಯಿಂದಿದ್ದಾರೆ. ಯಾಕೆ ಇಷ್ಟು ತೃಪ್ತಿಯಿಂದ ಇಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ದೊಡ್ಡ ವಸ್ತುಗಳು ಇನ್ನೂ ಮುಂದಿವೆ. ಅದಕ್ಕೋಸ್ಕರ ಈಗ ಅಕಸ್ಮಾತ್ ಯಾರತ್ರನೋ 2 ವೀಲರ್, ನಿಮ್ಮ ಹತ್ರ ಯಾರತ್ರನೂ 2 ವೀಲರ್ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಹಂಗೆ ಇಟ್ಕೊಳ್ಳೋಣಂತೆ. ಯಾರತ್ರನೂ 2 ವೀಲರ್ ಇಲ್ಲ, ಒಂದು 2 ವೀಲರ್ ಸಿಕ್ಕಿದ್ರೆ ತುಂಬಾ ಚಂದ ಅಂತ ಅನ್ಸುತ್ತಾ ಇಲ್ವಾ? ಯಾರ್ಯಾರು ಕೈ ಎತ್ತರಿ ಅಂತ ನಾನೇನು ಹೇಳಲ್ಲ, ಅನ್ಸುತ್ತಾ ಇಲ್ಲ? 2 ವೀಲರ್ ಇದ್ಬಿಟ್ರೆ ಬಹಳ ಚಂದ ಅನ್ಸುತ್ತೆ. ಒಂದು ಮೊಬೈಲ್ ಇದ್ಬಿಟ್ರೆ ಬಹಳ ಚಂದ ಅಂತ ಅನ್ಸುತ್ತೆ. ಬರೀ ಮೊಬೈಲ್ ಇದ್ರೆ ಸಾಕಾ? 2 ವೀಲರ್ ಇದ್ರೆ ಸಾಕು? ಒಂದು ಕಾರ್ ಬೇಕು ಅಂತ ಸ್ವಲ್ಪ ಕಾರ್ ತಗೊಂಡವ್ರನ್ನ ಕೇಳಿ, ಕಾರ್ ಇದೆಯಲ್ಲ ನಿಮ್ಮ ಹತ್ರ? ಖಂಡಿತ ನಾನು ತುಂಬಾ ಗಂಭೀರವಾದ ವಿಷಯವನ್ನ ಮಾತಾಡ್ತಾ ಇದ್ದೀನಿ ಇವತ್ತು. ತುಂಬಾ ಗಂಭೀರವಾದ ವಿಷಯ, ತುಂಬಾ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕಾದ್ದು.
ನೀವು ಯಾರನ್ನಾದ್ರೂ ಕಾರ್ ಇರೋರನ್ನ ಕೇಳಿ, ನಿಮ್ಮ ಹತ್ರ ಕಾರ್ ಇದೆ, ಮೊಬೈಲ್ ಇದೆ, ಮನೆ ಇದೆ, ಎಲ್ಲ ಇದೆಯಲ್ಲ, ಖುಷಿ ಇದೆಯಾ, ಆರಾಮಾಗಿದ್ದೀರಾ ನೀವು ಅಂತಂದ್ರೆ ತುಂಬಾ ಆತ್ಮೀಯರಾದ್ರೆ ಅವ್ರು ಹೇಳ್ತಾರೆ, ಕಾರ್ ಏನೋ ಇದೆ, ನನ್ನ ಹತ್ರ ಯಾವ ಕಾರ್ ಇದೆ, ಮಾರುತಿ ಕಾರ್ ಇದೆ, ಒಂದು ಆಡಿ ತಗೊಳ್ಬೇಕು ಅಂತ, BMW ಇಲ್ಲ, ನಮ್ಮ ಪಕ್ಕದ ಮನೆಯವನ ಹತ್ರ BMW ಇದೆ, ನನಗದು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಯಾಕೆ? BMW ಇದ್ದವನನ್ನು ಹೋಗಿ ಕೇಳ್ರಿ, BMW ಇದ್ದವನನ್ನು ಏನು ಅಂತಾನೆ? ಅವನಂತಾನೆ, ನನ್ನ ಹತ್ರ ಹೊಸ ಮಾಡೆಲ್ ಇಲ್ಲ, 2 ವರ್ಷದ ಹಿಂದಿನ ತಗೊಂಡಿದ್ದೀನಿ, ಹೊಸ ಮಾಡೆಲ್ ಇಲ್ಲ, ಇನ್ನೂ ನೆಕ್ಸ್ಟ್ ಅದನ್ನು ತಗೊಳ್ಬೇಕಾಗಿದೆ. ಹೊಸ ಮಾಡೆಲ್ ಬರೋದ್ರೊಳಗೆ ಒಂದು ಮನೆಗೆ ತಗೊಂಡ್ಬರೋದ್ರಲ್ಲಿ ಅದು ಹಳೇದಾಗೋಗಿರುತ್ತೆ, ಅಷ್ಟರಲ್ಲಿ ಇನ್ನೊಂದು ಹೊಸ ಮಾಡೆಲ್ ಬಂದಿರುತ್ತೆ. ಇದು ಎಲ್ಲಾ ಕ್ಷೇತ್ರದಲ್ಲೂ ಇರೋದು. ನೀವು ಮೊಬೈಲ್ ತಗೊಳ್ಳುವಾಗ ಇದ್ದ ಖುಷಿ, ಮೊಬೈಲ್ ಪಾಪ ನಿಮ್ಮ ಹತ್ರ ಯಾರ ಹತ್ರನೂ ಇಲ್ಲ, ನಿಮ್ಮ ಮನೆಯಲ್ಲಿ ಹೋದಾಗ ಏನೋ ಬಳಸೋದಕ್ಕೆ ಅಂತ ಏನೋ ಕೊಟ್ಟಿದಾರಲ್ಲ, ಆ ಮೊಬೈಲ್ ತಗೊಳ್ಳುವಾಗಿದ್ದ ಖುಷಿ ಈಗ ತಗೊಂಡ ಮೇಲೂ ಇದೆಯಾ ಅಂತ ಒಂದು ಸರ್ತಿ ವಿಚಾರ ಮಾಡ್ರಿ. ಇದೆಯಾ? ಅಯ್ಯೋ ಇದು ಹಳೇದಾಗೋಯ್ತು ಮಾಡಲ್ಲು, ಇನ್ನೂ ಹೊಸ ಮಾಡಲ್, ಇದರಲ್ಲಿ ಫ್ಯೂಚರ್ ಕಡಿಮೆ ಇದೆ, ಇನ್ನೂ ಜಾಸ್ತಿ ಬೇಕು ಅಂತ. ಇನ್ನೂ ಜಾಸ್ತಿ ಬೇಕು ಅಂದ್ರೆ ಹೆಂಗ್ ಬರುತ್ತೆ? ಇನ್ನೂ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೇಕು, ಇನ್ನೂ ಜಾಸ್ತಿ. ಮತ್ತು ಅದು ಇನ್ನೊಂದು ಇದೆಯಲ್ಲ, ಅದು ಬಂದ ತಕ್ಷಣ ತೃಪ್ತಿ ಆಗುತ್ತಾ? ಅದು ಇಲ್ಲ, ಇನ್ನೂ ಜಾಸ್ತಿ ಇನ್ನೊಂದು ಮಾಡೆಲ್ ಬಂದ್ಬಿಡುತ್ತೆ. ಹಾಗಾದ್ರೆ ಇದು ಕೊನೆಯಲ್ಲಿದೆ? ಖಂಡಿತ ಇಲ್ಲ, ತೃಪ್ತಿಯಾಗಿ ಇರೋದೇ ಇಲ್ಲ. ಈ ಜನರೇಷನ್ ಪೂರ್ತಿ ಇರೋ ಸಮಸ್ಯೆ ಏನಪ್ಪಾ ಅಂದ್ರೆ ಎಲ್ಲವೂ ಇದೆ, ತೃಪ್ತಿ ಮಾತ್ರ ಇರೋಲ್ಲ. ಯಾಕೆ ಅಂದ್ರೆ ಈ ವಸ್ತುಗಳು ಅಷ್ಟು ಹೊಸ್ತು ಬರ್ತಾನೆ ಇದೆ, ಹೋಗ್ಲಿ ತಗೊಂಡು ಮುಗಿಸ್ಬಿಡೋಣ ಅಂದ್ರೆ ಅದು ಸಾಧ್ಯವೇ ಇಲ್ಲ, ತಗೊಂಡು ಮುಗಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅಷ್ಟು ಹಣ ಸಂಪಾದನೆ ಮಾಡ್ಲಿಕ್ಕಾಗಲ್ಲ. ಅಷ್ಟು ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಹಗಲು ರಾತ್ರಿ ಕೆಲಸ ಮಾಡ್ಬೇಕು, ಹಗಲು ರಾತ್ರಿ ಕೆಲಸ ಮಾಡಿದ್ರು ಸಂಪಾದನೆ ಮಾಡ್ಲಿಕ್ಕಾಗಲ್ಲ, ಇನ್ನು ತಲೆ ಹೊಡೆಯೋ ಕೆಲಸಗಳನ್ನು ಮಾಡ್ಬೇಕಷ್ಟೆ. ಅದು ಮಾಡಿದವನಿಗಂತೂ ಮತ್ತೂ ನೆಮ್ಮದಿ ಕಳ್ಕೊಳ್ತಾನೆ. ಹಾಗಾದ್ರೆ ಏನ್ ದಾರಿ, ಏನು ತೃಪ್ತಿ ಪಡ್ಲಿಕ್ಕೆ ದಾರಿ? ಮತ್ತು ಹಿಂದಿನವ್ರಿಗೆ ಅದು ಇತ್ತಲ್ಲ, ಎಲ್ಲವನ್ನು ಬಿಟ್ಟು ಉದಾರವಾಗಿ ಮತ್ತು ತ್ಯಾಗದ ಯೋಚನೆಗಳನ್ನು ಮಾಡ್ತಾ ಇದ್ರಲ್ಲ. ಯಾಕೆ ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ಈ ಯಾವ ವಸ್ತುಗಳು ಕೂಡ ದೊಡ್ಡದಾಗಿರ್ಲಿಲ್ಲ. ಅವತ್ತಿನ ಕಾಲಕ್ಕೆ ಹಿಂಗೇನು ಇರ್ಲಿಲ್ಲೇನೋ, ಮೊಬೈಲು ಕಾರು ಇಲ್ಲದೆ ಇರ್ಬೋದು, ಅವತ್ತಿನ ಕಾಲಕ್ಕೆ ಯಾವುದೋ ಒಂದು ದೊಡ್ಡದು ಅಂತಿತ್ತು. ಯಾರ ಹತ್ರ ಕುದುರೆ ಇದೆಯಲ್ಲ ಅವನು ಬಹಳ ಶ್ರೀಮಂತ ಅಂತ ಅನಿಸ್ಕೊಳ್ತಾ ಇದ್ದ, ಯಾರ ಹತ್ರ 100 ಹಸು ಇದೆಯಲ್ಲ ಅವನು ಶ್ರೀಮಂತ ಅಂತ ಅನಿಸ್ಕೊಳ್ತಾ ಇದ್ದ. ಅವತ್ತಿಗೂ ಹಿಂಗೆಲ್ಲ ಇತ್ತು. ಅವತ್ತಿನ ಬಂಡಿ ಇಟ್ಕೊಂಡು ಅವನು ಶ್ರೀಮಂತ ಇರ್ತಾ ಇದ್ದ. ಇವತ್ತು ಆ ಜಾಗಕ್ಕೆ ಬೇರೆದ್ ಬಂದಿದೆ ಅಷ್ಟೆ. ಈ ಸಮಸ್ಯೆಗಳು ಅವಾಗ್ಲೂ ಇತ್ತು, ಆದರೆ ಬಹುಶಃ ನನಗನ್ಸೋಂಗೆ ಅವ್ರ ಮನಸ್ಥಿತಿ ಇಲ್ಲಿ ಬದಲಾವಣೆ. ನನ್ನ ಜೀವನದ ಗುರಿ ಬೇರೆ, ನಾನು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ತುಂಬಾ ಸ್ಪಷ್ಟವಾಗಿ ಅವರು ಜೀವನದ ಗುರಿಯನ್ನು ಹಾಕೊಳ್ತಾ ಇದ್ರು. ಮತ್ತು ಈ ಥರದ ದಾರಿ ತಪ್ತಾ ಇರ್ಲಿಲ್ಲ. ಕೇವಲ ಹಣಕ್ಕೋಸ್ಕರ ಬದುಕ್ತೀನಿ ಅಂತ ದಾರಿ ತಪ್ತಾ ಇರ್ಲಿಲ್ಲ. ಆದ್ರಿಂದ ಏನಿದೆಯೋ ಅದ್ರಲ್ಲಿ ನಾನು ಬಹಳ ಸುಖವಾಗಿರ್ತೀನಿ ಅಂತ, ಬಹಳ ನೆಮ್ಮದಿಯಾಗಿರ್ತಾ ಇತ್ತು. ಸಾವರ್ಕರ್ದು ಒಂದು ಕಥೆಯನ್ನು ನಿಮ್ಗೆ ಹೇಳ್ಬೇಕು. 4:24 ಈಗ ಟೈಮ್, ಹಾಗಾಗಿ 5 ಗಂಟೆ ತನಕನೂ ನಂಗೆ ಟೈಮ್ ಇದೆ, ಅಷ್ಟೋ ತನಕ ಮಾತಾಡೋಲ್ಲ, ಧೈರ್ಯವಾಗಿರ್ಬೋದು. ಸಾವರ್ಕರ್ ಅವರು ಹೊರದೇಶದಲ್ಲಿದ್ರು, ಓದ್ಲಿಕ್ಕೆ ಅಂತ ಹೊರದೇಶಕ್ಕೆ ಹೋಗಿದ್ರು. ಅದರ ಜೊತೆಗೆ ಈ ಸ್ವಾತಂತ್ರ್ಯ ಹೋರಾಟದಲ್ಲೆಲ್ಲ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಅವ್ರ ಅಣ್ಣಂದ್ರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದದ್ರಿಂದಾಗಿ ಜೈಲ್ ಪಾಲಾಗ್ಬಿಟ್ಟಿದ್ರು. ಅವ್ರ ಅಣ್ಣಂದ್ರು ಜೈಲಿಗೆ ಹೋದಾಗ ಅವ್ರ ಅತ್ತಿಗೆ ಒಂದು ಪತ್ರ ಬರೆದ್ರು ಸಾವರ್ಕರ್ ಅವ್ರಿಗೆ, ನೋಡು ನಿಮ್ಮ ಅಣ್ಣ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ, ಮಕ್ಕಳಿದ್ದಾರೆ, ನನಗೆ ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ, ಊಟಕ್ಕೆ ತಿಂಡಿಗೂ ಕೂಡ ಕಷ್ಟ ಆಗ್ತಾ ಇದೆ, ನಮ್ಮ ಬದುಕು ತುಂಬಾ ಕಷ್ಟ ಆಗ್ತಾ ಇದೆ, ಒಂದು ಸ್ವಲ್ಪ ಇದರ ಸುಧಾರಣೆ ಬಗ್ಗೆ ನೀನು ಒಂಚೂರು ಯೋಚನೆ ಮಾಡು, ನಮಗೇನಾದ್ರೂ ಸಹಾಯ ಮಾಡ್ಬೋದಾ ಅನ್ನೋದನ್ನು ವಿಚಾರ ಮಾಡು ಅಂತ. ನಿಮ್ಮ ಅಣ್ಣನೂ ನಮ್ಮನ್ನು ಕೈ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಮ್ಮ ಪರಿಸ್ಥಿತಿ ಇಷ್ಟು ಕೆಟ್ಟದಾಯ್ತು ಅಂತ ಸಾವರ್ಕರ್ಗೆ ಪತ್ರ ಬರೆದ್ರಂತೆ. ಅವ್ರು ಬರ್ದದ್ರಲ್ಲಿ ಏನಾದ್ರು ತಪ್ಪಿದೆ ಅನ್ಸುತ್ತಾ ನಿಮ್ಗೆ? ಒಬ್ಬ ಹೆಂಡತಿಯಾಗಿ ಗಂಡನಿಂದ ಏನ್ ಅಪೇಕ್ಷೆ ಪಡ್ಬೇಕು? ತನ್ನ ಮಕ್ಕಳನ್ನ ಹೊಟ್ಟೆ ತುಂಬ 3 ಹೊತ್ತು ಊಟಕ್ಕೆ ಹಾಕಿ ಚೆನ್ನಾಗಿ ನೋಡ್ಕೊಂಡು ಓದಿಸಿ ಮಾಡಿ ತಾನು ಸುಖವಾಗಿರ್ಬೇಕು. ಇಷ್ಟನ್ನ ಅಪೇಕ್ಷೆ ಪಡೋದು ಯಾವ್ದಾದ್ರು ಹೆಣ್ಣಿನ ತಪ್ಪ? ಇದನ್ನ ಸಾವರ್ಕರ್ಗೆ ಪತ್ರ ಬರೆದು ಕಳ್ಸಿದ್ರೆ ಅವರೊಂದು ಉತ್ತರ ಬರೆದ್ರು. ಏನು ಅಂದ್ರೆ, ನಾನೊಂದು ಕಥೆ ಹೇಳ್ಬೇಕು ನಿನಗೆ ಅಂತ ಅತ್ತಿಗೆಗೆ ಒಂದು ಪತ್ರದಲ್ಲಿ ಕಥೆ ಹೇಳಿದ್ರು. ಒಂದು ದೊಡ್ಡ ಸರೋವರ ಇತ್ತು, ಪಕ್ಕದಲ್ಲಿ ತ್ರಿಕೂಟ ಪರ್ವತ ಇತ್ತು ಅಂತ ಪುರಾಣದಲ್ಲಿ ಕಥೆ ಕೇಳ್ತೀವಿ ನಾವು. ಅಲ್ಲಿ ಒಂದು ಆನೆಗೂ ಮೊಸಳೆಗೂ ಭಾರಿ ಯುದ್ಧ ಆಯ್ತು, ಜೋರು ಯುದ್ಧ ಸರೋವರದಲ್ಲಿ ಆದದ್ದು. ಅದು ದೊಡ್ಡ ಸರೋವರದಲ್ಲಿ ಆಗ್ಬೇಕಾದ್ರೆ
ಅಲ್ಲಿದ್ದ ಕಮಲಗಳೆಲ್ಲ ಅನ್ಕೊಳ್ತಾ ಇದ್ವಂತೆ, ನೆಮ್ಮದಿಯಾಗಿರ್ತಾ ಇದ್ವಿ ನಾವು, ಏನೋ ಕಿರಿಕಿರಿ ಬಂದ್ಬಿಡ್ತಲ್ಲ, ಇದು ಎಲ್ಲ ತೊಂದರೆ ಆಗೋಯ್ತಲ್ಲ. ಆ ಆನೆ ಏನ್ ಮಾಡ್ತು ಅಂತ ಕತೆ ಗೊತ್ತಲ್ವ ನಿಮ್ಗೆ? ಒಂದು ಹೂವನ್ನು ಕಿತ್ಕೊಂಡು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿ ಇದ್ದಲ್ಲಿಂದಲೇ, ದೇವ್ರೆ ಅಖಿಲ ಗುರು ನೀನು, ಎಲ್ಲಕ್ಕೂ ಸ್ವಾಮಿ ನೀನಪ್ಪ, ಏನಾಗ್ಬೇಕಾದ್ರೂ ನಿನ್ನ ಇಚ್ಛೆಯಿಂದ ಆಗತ್ತೆ, ಇಲ್ಲದೆ ಇದ್ರೆ ಏನೂ ಆಗೋಲ್ಲ ಅಂತ ಹೇಳಿ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ಹೂವನ್ನು ಇದ್ದಲ್ಲಿಂದಲೇ ಎಸೀತು ಅಷ್ಟೇ. ಏನೋ ಭಾರಿ ಶಾಲಿಗ್ರಾಮ ತಗೊಂಬಂದು ಪೂಜೆ ಮಾಡಿ ಗಂಧ ತೆಗೆದು ಅಕ್ಷತೆ ಹಚ್ಚಿ ಗಂಧ ಏನೂ ಮಾಡ್ಲಿಲ್ಲ, ಇದ್ದಲ್ಲಿಂದ ಒಂದು ಹೂ ಎಸಿತು, ಮೇಲೆಸಿತು. ಯಾಕೆಂದ್ರೆ ಎಲ್ಲ ಕಡೆ ನೀನಿದ್ದಿ. ಅವ ಹೇಳಿಲ್ವಾ, ಈಗ ಆಚಾರ್ಯರು ಹೇಳಿಲ್ವಾ, ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ ಭಗವಂತ ಅನ್ನೋ ಚಿಂತನೆ ಮಾಡ್ಕೊಂಡು ಒಂದು ಹೂ ಎಸಿದ್ರೆ ದೇವ್ರು ಓಡೋಡಿ ಬಂದ ಅನ್ನೋ ಕಥೆ ಕೇಳಿದೀವಲ್ಲ. ಅದಿನ್ನೇನು ಹೂ ಎತ್ತುಕೊಂಡು ಎಸಿಬೇಕು ಅನ್ನುವಾಗ ಆ ಸರೋವರದಲ್ಲಿ ಇನ್ನೂ 10 ಹೂಗಳಿತ್ತು. ಆ ಹೂಗಳೆಲ್ಲ ಅನ್ಕೊಳ್ತಾ ಇದ್ವಿ, ಅಯ್ಯಪ್ಪ ಕಿತ್ತು ಬಿಡ್ತಾನ, ನಮ್ಮನ್ನ ಯಾಕೆ ಮಧ್ಯದಲ್ಲಿ ಸೇರಿಸ್ತಾನಪ್ಪ, ನಮ್ಮನ್ನ ಎಲ್ಲಿ ಕಿತ್ತು ಬಿಡ್ತಾನೋ ಏನೋ. ಇವರಿಬ್ರು ಗಲಾಟೆಲ್ ನಮ್ಗೇನ್ ಲಾಭ? ಏನು ಲಾಭ ಇಲ್ಲ, ಲಾಸ್ ಇಲ್ಲ, ಸಮಸ್ಯೆ ಮಾಡ್ಬಿಡ್ತಾರೆ. ಇವ್ರು ಹೊಡೆದಾಡ್ಕೊಳ್ಳೋದು, ಇವನು ಯಾರ್ದೋ ಆಹಾರ ಬೇಕಂತೆ, ಯಾರೋ ವಾಪಸ್ ಹೋಗ್ಬೇಕಂತ ನಮ್ಮನ್ನು ಹೊಡೆದು ಸಮಸ್ಯೆ ಮಾಡ್ಬಿಡ್ತಾರಲ್ಲ ಅಂತ ಎಲ್ಲ ಬೈಕೊಳ್ತಾ ಇದ್ವು. ಆದ್ರೆ ಒಂದು ಹೂ ಮಾತ್ರ ನನ್ನನ್ನು ಕಿತ್ತು ದೇವರಿಗೆ ಏರ್ಸ್ಬಿಡ್ಲಿ, ಜೀವನದಲ್ಲಿ ಸಾರ್ಥಕತೆ ಪಡಿತೀನಿ ಅಂತ ಒಂದು ಹೂ ಕೇಳ್ಕೊಳ್ತು. ಅದು ಒಂದೇ ಹೂವನ್ನು ಕಿತ್ತು ಗಜೇಂದ್ರ ದೇವರಿಗೆ ಏರ್ಸಿದ. ಮತ್ತು ಇವತ್ತಿನ ತನಕ ನಾವು ನೆನಪಿಸ್ಕೊಳ್ಳೋದಿದ್ರೆ, ನಮ್ಗೆ ನೆನಪಾಗೋದಿದ್ರೆ ಆ ಒಂದು ಹೂ ಮಾತ್ರ. ಎಲ್ಲಾದ್ರೂ ಫೋಟೋ ಇದ್ರೆ ನೋಡಿರ್ತೀರಿ, ಗಜೇಂದ್ರ ಒಂದು ಹೂ ಹಿಡ್ಕೊಂಡು ಹಿಂಗ್ ನಿಂತಿದ್ದಾನೆ, ಅದ್ ಮೇಲ್ಗಡೆ ದೇವ್ರು ಬಂದು ನಿಂತಿದ್ದಾನೆ. ಆ ಹೂವಿನ ಸಮರ್ಪಣೆ ದೇವರಿಗಾಯ್ತು. ಅಂಥ ಸಾರ್ಥಕವಾದ ಹೂ ಅದು ಒಂದೇ. ಉಳಿದಿದ್ದ ಹೂವೆಲ್ಲ ಇತ್ತಲ್ಲ, ಹೂ ಅದು ಯಾರೂ ನೆನಪಿಸ್ಕೊಳ್ಳೋದು, ಯಾರೂ ನೆನಪಿಸ್ಕೊ. ಆ ಕಮಲದ ನೆನಪು ಯಾರಿಗೂ ಇಲ್ಲ. ಹೀಗೆ ನೆನಪು ಉಳಿಯುವಂತ ಹೂ ಆಗಬೇಕು ಅಂದ್ರೆ ಒಂದಷ್ಟು ತ್ಯಾಗ ಮಾಡಿರ್ಬೇಕಾಗತ್ತೆ. ಯಾವ ಹೂಗಳು ಜಗಳ ಇಡ್ತಾ ಬೇಜಾರು ಮಾಡ್ಕೊಳ್ತಾ ಇದ್ವಲ್ಲ, ಏಪ್ಪ ನಮ್ಮನ್ನು ಕಿತ್ತು ಬಿಡ್ತಾರೆ, ನಾವು ಯಾಕೆ ಇದ್ರಲ್ಲಿ ಸಿಕ್ಕಾಕೊಂಡ್ವಿ ಅಂತ ಯೋಚನೆ ಮಾಡ್ತಾ ಇದ್ವಲ್ಲ, ಆ ಹೂ ಎಲ್ಲಿದೆ ಇವತ್ತು? ಏನ್ ಸಾರ್ಥಕತೆಯನ್ನು ಪಡಿತು? ಹಾಗಾಗಿ ಸಾವರ್ಕರ್ ಬರೆದ್ರು, ನಮ್ಮನೆಯಲ್ಲೂ ಅಂತ ಹೂಗಳಿವೆ ಅನ್ನೋ ಧೈರ್ಯ ನನಗಿದೆ. ಅಷ್ಟೇ, ಮುಗಿದೋಯ್ತು. ಅವ್ರ ಅತ್ತಿಗೆ ಯಾವತ್ತಿಗೂ ಏನೂ ಪತ್ರ ಬರಲಿಲ್ಲ, ತುಂಬಾ ತೃಪ್ತಿಯಾಗಿ ಬದುಕಿದ್ಲ. ಯಾಕೆ ಅಂದ್ರೆ ನನ್ನ ಮನೇಲಿ ಹುಟ್ಟಿರೋದೆಲ್ಲ ಅಂಥ ಕಮಲದ ಹೂಗಳು, ಎಲ್ಲವೂ ದೇವರಿಗೆ ಸಮರ್ಪಣೆ ಆಗುವಂತ ಹೂಗಳಿವೆ ಅಲ್ಲ. ಹಾಗಾಗಿ ತಾನು ಜೀವನದಲ್ಲಿ ಏನಾದ್ರೂ ಸೇವೆ ಮಾಡದೆ, ಏನಾದ್ರೂ ತ್ಯಾಗ ಮಾಡದೆ ಅಂದ್ರೆ ಅದು ಭಗವಂತನಿಗೆ ಪ್ರೀತಿ ಆಗತ್ತೆ ಅನ್ನುವಂಥ ಧೈರ್ಯದಲ್ಲಿ ಇದ್ದಂಥವ್ರು. ಆದ್ರಿಂದ ಉಳಿದದ್ದು ಯಾವುದೂ ಸಮಸ್ಯೆ ಅನ್ನಿಸ್ಲಿಲ್ಲ. ಈಗ ಹೇಳ್ರಿ, ಅವಳು ಕೇಳಿದ್ದು ಸರಿನಾ ತಪ್ಪ? ವಾಸ್ತವಿಕವಾಗಿ ಸರಿ ಅಲ್ಲ ಅಲ್ವಾ? ಯಾಕೆ ಬೇಕಾಗಿದೆ? ಈ ನಿರೀಕ್ಷೆಗಳು ಎಷ್ಟಿರುತ್ತೆ, ಎಷ್ಟಕ್ಕೆ ಕೊನೆ ಆಗುತ್ತೆ, ಮುಗಿಯೋಲ್ಲ. ನಮ್ಮ ಗುರಿ ಏನಾಗಿರ್ಬೇಕು ಅಂತಂದ್ರೆ, ಈ ತರ ಸಾರ್ಥಕ ಆಗೋದು ಗುರಿಯಾಗಿರ್ಬೇಕು. ಇವ್ರು ಓದ್ಬೇಕು, ಇವ್ರು ಹೊಟ್ಟೆ ತುಂಬ ತಿನ್ಬೇಕು, ಇವ್ರು ನೆಮ್ಮದಿಯಾಗಿ ನಿದ್ರೆ ಮಾಡ್ಬೇಕು, ಅಥವಾ ನಾನ್ ತಿನ್ಬೇಕು, ನಾನ್ ಬೇರೆ ಬೇರೆ ಭಕ್ಷ್ಯ ತಿನ್ಬೇಕು, ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು, ಇಂಥವುಗಳು ಮುಗಿದೇ ಇರುವಂಥದ್ದು. ಆದ್ರಿಂದ ಇರ್ಲಿ, ನಾನು ಹಾಗೆ ನಾಳೆಯಿಂದ ವಿಷ್ಣು ಪಂಚಕ ಶುರು ಮಾಡ್ರಿ, ಭೀಷ್ಮ ಪಂಚಕ ಶುರು ಮಾಡ್ರಿ ಅಂತ ಇಲ್ಲ. ಎಲ್ಲ ತಿನ್ರಿ, ಅನುಭವಿಸ್ರಿ. ಆದರೆ ನಿಮ್ಮ ಮುಖ್ಯ ಗುರಿ ಬೇರೆನೇ ಆಗಿರ್ಬೇಕಲ್ವಾ? ತುಂಬಾ ದೊಡ್ಡ ಗುರಿ ಅವರು ನೀವಾಗಿರ್ಬೇಕಲ್ವಾ? ಹಾಗಾಗಿದ್ದಾಗ ಮಾತ್ರ ಜೀವನ ಸಾರ್ಥಕ ಅಂತ ಅನ್ನಿಸ್ಕೊಳ್ಳಿಕ್ ಸಾಧ್ಯ ಇದೆ. ಅದರಿಂದ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿ, ತುಂಬಾ ಸಣ್ಣದಾಗಿ ಯೋಚನೆ ಮಾಡಬೇಡಿ, ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿ. ಆವಾಗ ಮಾತ್ರ ತುಂಬಾ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಎತ್ತರದ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಹೋದ್ರೆ ಮಾತ್ರ ನಾವು ದೊಡ್ಡವರಾಗಿ ಬೆಳಿಲಿಕ್ಕೆ ಸಾಧ್ಯ. ಹಾಗಾಗಿ ಆಚಾರ್ಯರು ಹೇಳ್ಬೇಕಾದ್ರೂ ಕೂಡ ಎಲ್ಲ ಕಡೆ ಭಗವಂತ ಇದ್ದಾನೆ, ಎಲ್ಲೆಡೆ ಇದ್ದಾನೆ ಅನ್ನುವಂಥದ್ದನ್ನ ಈ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು ಹೇಳ್ತಾ ಇದೆ ಅಂತ ಅವರು ಕೂಡ ಉಲ್ಲೇಖಿಸ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನು ಹೇಳಿ ಮುಗಿಸ್ಬೇಕು ಅನ್ಕೊಳ್ತೇನೆ. ಆಗ್ಬೋದಾ? ಇನ್ನೊಂದು ಕಥೆ ಹೇಳ? ಕೈ ಎತ್ತಿದ್ರೆ ಎಷ್ಟು ಅಂತ ಲೆಕ್ಕ ಹಾಕೊಂಡು ಹೇಳ್ತೇನೆ. ಸ್ವಲ್ಪ ಸಾಕು. ಬಹುಮತ ಇದೆ. ನೀವು ಕೈ ಎದ್ದೇ ಇದ್ರು ಹೇಳ್ತಾ ಇದ್ದೆ, ಆ ಧೈರ್ಯದಲ್ಲಿ ನೀವು ಕೈ ಎತ್ತಿದ್ದೀರಿ ಅಂತ ನಂಗೆ ಗೊತ್ತು. ಹಾಗಾಗಿ 1942ನೇ ಇಸ್ವಿಯಲ್ಲಿ ನಡೆದಂಥ ಘಟನೆ. ಆವಾಗೊಬ್ಬ ಸನ್ಯಾಸಿ ಇದ್ರು. ಅವರು ದಿಗಂಬರರಾಗಿ ಓಡಾಡ್ತಿದ್ರು, ಯಾವುದನ್ನೂ ಹಚ್ಕೊಂಡಿರ್ಲಿಲ್ಲ, ಎಲ್ಲವನ್ನೂ ಬಿಟ್ಟಿದ್ದೀನಿ ಅನ್ನೋದಕ್ಕೆ ಸೂಚಕನ ದಿಗಂಬರರಾಗಿರೋದು. ಮತ್ತು ತುಂಬಾ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತಾ ಇತ್ತು. ಅವರು ಮೌನ ವ್ರತವನ್ನು ಧಾರಣೆ ಮಾಡಿದ್ರು
ಜೀವನದಲ್ಲಿ ತುಂಬಾ ಕಷ್ಟದ್ದು. ಯಾವತ್ತಾದ್ರೂ ಒಂದು ಏಕಾದಶಿ ಮಾಡಿ ನೋಡ್ರಿ, ಟ್ರಯಲ್ ಮಾಡಿ ನೋಡ್ರಿ. ಒಂದು ಏಕಾದಶಿ ಮಾತಾಡೋಲ್ಲ ಅಂತ, ಶಾಸ್ತ್ರ ವಿಷಯ ಬಿಟ್ಟು ಬೇರೆ ಏನೂ ಮಾತಾಡೋಲ್ಲ. ಅಂದ್ರೆ ಪಾಠದಲ್ಲಿ ಆಚಾರ್ಯರು ಚಿಂತನೆ ಹೇಳು ಅಂದ್ರೆ ಅನ್ಬೇಡ್ರಿ. ಒಂದ್ ದಿವ್ಸ ಚಿಂತನೆ ತಪ್ಪಿಸ್ಬೇಕು ಅಂದ್ರೆ ಅವತ್ತು ಆಚಾರ್ಯ ಇವತ್ತು ಅಧಿಕ ಮಾಸದ ವಿಶೇಷ ದಿವಸ ಮೌನದಲ್ಲಿದ್ದೀನಿ ಅಂತ ಅಂದ್ಬಿಡೋದಲ್ಲ. ಹಾಗಾಗಿ ಶಾಸ್ತ್ರ ಬಿಟ್ಟು ಉಳಿದೆಲ್ಲ ವಿಷಯದಲ್ಲಿ ಮೌನವಾಗಿರೋದಕ್ಕೆ ಮೌನ ಅಂತ ಹೆಸರು. ಮೌನ ಅಂದ್ರೆ ಏನು, ಏನಂತ ಅನ್ಕೊಂಡಿದ್ದೀರಿ? ಮಾತಾಡದೆ ಇರೋದು ಅಂತ ಬಹಳಷ್ಟು ಜನ ಅನ್ಕೊಳ್ತಾರೆ. ಮಾತಾಡದೆ ಇರೋದು ಮೌನ ಅಲ್ಲ, ಮನಸ್ಸಿನಿಂದ ಮೌನವಾಗಿರೋದು ಮೌನ. ಬಾಯಲ್ಲಿ ಮಾತಾಡದೆ ಇರೋದು ಬಹಳ ಸುಲಭ. ತುಂಬಾ ಮಾಡ್ತಾ ಇರ್ತೀವಲ್ವ ನಾವು. ಇನ್ನೂ ಒಂದು ಅರ್ಧ ಗಂಟೆ ಉಪನ್ಯಾಸ ನಾನು ಮಾಡ್ತಾನೆ ಇದ್ರೆ ನೀವು ಶುರು ಮಾಡ್ತೀರಿ ಒಳಗಡೆನೆ ಮಾತಾಡ್ಲಿಕ್ಕೆ ಶುರು ನೀವು ಎಲ್ಲ. ನನಗೆ ನೀವು ಅನ್ನಿಸ್ತಾ ಇರ್ತೀರಿ ಎಲ್ಲ ಮೌನವಾಗಿ ಕೂತಿದ್ದಾರೆ ಪಾಪ ಮಕ್ಕಳು ಅಂತ. ಹಾಗಾಗಿ ಮೌನ ಅಂದ್ರೆ ಬಾಯಲ್ಲಿ ಮಾತಾಡದೆ ಇರೋದು ಅಲ್ಲ, ಮನಸ್ಸಿನಿಂದ ಮಾತಾಡದೆ ಇದ್ರೆ ಮೌನ. ತುಂಬಾ ದೊಡ್ಡದು, ಬಹಳ ಕಷ್ಟದ್ದು. ಅದರ ತಯಾರಿ ಈ ಬಾಯಲ್ಲಿ ಮಾತಾಡದೆ ಇರೋದು. ಖಂಡಿತ ಒಂದ್ಸರ್ತಿ ಒಂದು ಏಕಾದಶಿ ಮಾಡಿ ನೋಡ್ರಿ, ಅದರ ಶಕ್ತಿ ಏನು, ಅದರ ಮಜಾ ಏನು ಅಂತ ಗೊತ್ತಾಗ. ಮಾತಿನಲ್ಲಿ ಎಷ್ಟು ಮಜಾ ಇದೆಯಲ್ಲ, ಅದಕ್ಕಿಂತ ಹೆಚ್ಚಿನದ್ದು ಮೌನದಲ್ಲಿ ಯಾವಾಗ್ಲೂ. ಆ ವ್ಯಕ್ತಿ, ಆ ಸನ್ಯಾಸಿ ಜೀವನ ಪೂರ್ತಿ ಮೌನ ಅಂತ ಅನ್ಕೊಂಡಿದ್ರು. ಮೌನ ವ್ರತ ಮುಗಿದೋಯ್ತು, ಮಾತಾಡೋಲ್ಲ. ಮಾತು ಬರ್ತಾ ಇದ್ದಂತ ವ್ಯಕ್ತಿ ಇಡೀ ಜೀವನ ಮೌನದಲ್ಲಿ ಇರ್ತೀನಿ. ಈ ಮೌನ ವ್ರತ ಅನ್ನುವಂಥ ಸಂಕಲ್ಪ ಇದೆಯಲ್ಲ, ಅದಕ್ಕೆ ಒಂದು ಅವಕಾಶ ಇದೆ. ಒಂದ್ ಸರ್ತಿ ಮಾತಾಡ್ಬೋದು ಜೀವನದಲ್ಲಿ, ಒಂದ್ ಸರ್ತಿ ಮಾತಾಡ್ಬೋದು. ಒಂದ್ ಸರ್ತಿ ಮಾತಾಡಿದ್ರೆ ಮೌನ ವ್ರತ ಭಂಗ ಆಗೋಲ್ಲ ಅಂತ ಕ್ರಮ. ಸಾಯೋವಾಗ ಏನಾದ್ರು ಹೇಳಲಿಕ್ಕಿದ್ರೆ ಹೇಳ್ಬಿಟ್ಟು ಸತ್ತು ಹೋಗ್ಬಿಡ್ತಾರೆ. ಆ ಥರ ಒಂದು ಅವಕಾಶ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಆ ವ್ರತದಲ್ಲಿ ಹಂಗೆ ಕ್ರಮ. ಮೌನ ವ್ರತ ಭಂಗ ಆಗೋಲ್ಲ, ಒಂದ್ ಸರ್ತಿ ಮಾತಾಡ್ಬೇಕು. ಒಂದ್ ದಿವ್ಸ ಆರಾಮಾಗಿ ಹಿಂಗೆ ದಿವ್ಸ ಕಳೀತಾ ಇದ್ರು. ಬೆಳದಿಂಗಳ ರಾತ್ರಿ ಇಡೀ ಎಲ್ಲ ಜಗತ್ತು ಬೆಳದಿಂಗಳಲ್ಲಿ ಸ್ವಚ್ಛವಾಗಿ ಚೆನ್ನಾಗಿ ಖುಷಿಯಾಗಿ ಹೋಯ್ತು ಅವ್ರಿಗೆ. ಅವ್ರಿಗೇನು ಹಗಲು ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ. ದೇವ್ರೆ, ಅದು ಎಂತ ಅದ್ಭುತವೋ ನೀನು. ಇಂಥ ಚಂದದ ಬೆಳದಿಂಗಳನ್ನ ಅನುಭವಿಸಿ ನೋಡ್ರಿ, ಗೊತ್ತಾಗುತ್ತೆ. ಇಷ್ಟು ಅದ್ಭುತವಾದಂಥ ಬೆಳದಿಂಗಳನ್ನ ಇಡೀ ಜಗತ್ತಿಗೆ ಕೊಟ್ಟಿದ್ದು ಏನೂ ವಾಪಸ್ ಕೇಳ್ತಾ ಇಲ್ಲ. ನಾವೊಂದು ಲೈಟ್ ಹಾಕೊಂಡ್ರೆ ತಿಂಗಳಾದ ತಕ್ಷಣ ಕೇಳ್ತಾರೆ ಕರೆಂಟ್ ಬಿಲ್ಲು ಅಂತ ಬರುತ್ತೆ. ಈಗ ಬರ್ದೇ ಇರ್ಬೋದು, ಒಟ್ಟಿಗೆ ಬರುತ್ತೆ ಅಷ್ಟೆ. 5 ವರ್ಷ ಆದ್ಮೇಲೆ ಒಟ್ಟಿಗೆ ಬರುತ್ತೆ, ಇನ್ನೊಂದು ರೂಪದಲ್ಲಿ ಬರುತ್ತೆ ಅಷ್ಟೆ. ಈಗಾಗಲೇ ಇನ್ನೊಂದು ರೂಪದಲ್ಲಿ ಕಟ್ತಾ ಇದೀವಿ, ಗೊತ್ತಿರಲಿ ನಿಮ್ಗೆ. ಆ ಚರ್ಚೆ ಬಗ್ಗೆ ಮಾತಾಡ್ತೀನಿ ಅವಾಗ. ಈ ಇಡೀ ಜಗತ್ತಿಗೆ ಬೆಳಕು ಕೊಡ್ತಿ. ಮತ್ತು ಇವನ್ ನೋಡು, ಇವನು ಸ್ವಲ್ಪ ಎತ್ತರ ಇದ್ದಾನೆ, ಇವನಿಗೆ ಜಾಸ್ತಿ ಬೆಳಕು. ಇವನ್ ಸ್ವಲ್ಪ ಕುಳ್ಳಗಿದ್ದಾನೆ, ಕಡಿಮೆ ಬೆಳಕು. ಇವನ್ ಸ್ವಲ್ಪ ವಿಕಾರವಾಗಿದ್ದಾನೆ, ಇವನ್ ಸ್ವಲ್ಪ ಬೆಳ್ಳಗಿದ್ದಾನೆ, ಇವನ್ ಸ್ವಲ್ಪ ಕಪ್ಪಗಿದ್ದಾನೆ. ಇವನ್ ಮೂಗ್ ದೊಡ್ಡದು, ಇವನ್ ಕಿವಿ ಚಿಕ್ಕದು, ಇವನಿಗೆ ನಿದ್ರೆ ಜಾಸ್ತಿ, ಇವನಿಗೆ ಕಿವಿ ಕೇಳಿಸಲ್ಲ, ಇವನಿಗೆ ಬುದ್ಧಿ ಕಡಿಮೆ. ಇದು ಯಾವುದನ್ನು ಲೆಕ್ಕ ಹಾಕೋಲ್ಲ. ಎಲ್ರಿಗೂ ಬೆಳೆದಿಂಗಳು ಹೋಲ್ಸೇಲ್, ಸಮಾನವಾಗಿ ಎಲ್ರಿಗೂ ಬೆಳೆದಿಂಗಳು. ಅದ್ರಲ್ಲಿ ಮತ್ತೆ 120 ಯೂನಿಟ್ ಮಾತ್ರ ಅಂತ ಏನೂ ಇಲ್ಲ. ಎಷ್ಟು ಬೇಕಾದ್ರೂ ಬಳಸ್ಕೊಳ್ರಿ, ಫುಲ್ ಫ್ರೀ. ಹಿಂಗ್ ಕೊಡ್ತಾ ಇದ್ದಲ್ಲ ದೇವ್ರಿ, ಎಷ್ಟು ಅದ್ಭುತ ಅಂತ ಅನ್ನಿಸ್ತು ಅವ್ರಿಗೆ. ಇಲ್ಲಿ ಕೂತ್ಕೊಂಡಿದ್ರಂಗೆ ಇಡೀ ಜಗತ್ತನ್ನು ನೋಡ್ಕೊಂಡ್ಬರ್ತೇನೆ, ತಿರ್ಗಾಡ್ಕೊಂಡು ಹೊರಟ್ಬಿಟ್ರು. ಎಲ್ಲಿಗೆ ಅಂತಿಲ್ಲ, ಯಾಕೆ ಅಂತಿಲ್ಲ. ಎಂತ ಅದ್ಭುತ ಇದು ಅಂತ ಆಸ್ವಾದನೆ ಮಾಡ್ಕೊಂತ ಹೊರಟ್ರು ಅವರು. ಹೋಗ್ತಾ 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 ಆ ಬ್ರಿಟಿಷರು ಇದ್ದಂತ ಕಾಲ, 42ನೇ ಇಸ್ವಿ ಬ್ರಿಟಿಷ್ ಇದ್ದಂತ ಕಾಲ, ಅವರ ಮನೆಗಳೆಲ್ಲ ಇದ್ದಂತ ಓಣಿಗಳ ಮಧ್ಯೆ ಹೋಗ್ಬಿಟ್ರಂತ. ಗೊತ್ತಾಗ್ಲಿಲ್ಲ ಇವ್ರಿಗೆ, ಅದು ಎಲ್ಲಿಗೆ ಬಂದಿದ್ದೀನಿ ಅಂತಲೂ ಗೊತ್ತಿಲ್ಲ, ಏನಾಗತ್ತೆ ಅಂತಲೂ ಗೊತ್ತಿಲ್ಲ. ಆ ಸುಖವನ್ನು ಅನುಭವಿಸ್ತಾ ಇದ್ರಷ್ಟೇ. ದೇವರ ಏನು ಪರಮ ಕಾರುಣ್ಯದ ಸುಖ ಇದೆ ಅದನ್ನು ಅನುಭವಿಸ್ತಾ ಕುಣ್ಕೊಂತ ಖುಷಿಯಾಗಿ ಹೊರಟು ಬಿಟ್ಟಿದ್ರಂತೆ. ಯಾರೋ ಒಬ್ಬ ಆ ಆಂಗ್ಲ ಸೈನಿಕ ನೋಡಿದ. ಯಾರು ಬಂದಿದ್ದೇನೆ, ತಡಿ ನಿಂತ್ಕೋ, ಇಲ್ಲೇನೋ ಗೂಢಚರ್ಯ ಮಾಡ್ಲಿಕ್ಕೆ ಬಂದಿದ್ದಿ, ಗೂಢಾಚಾರಿಯಾಗಿ ಬಂದಿದ್ದಿ ಏನು ಅಂತ ಅನ್ಕೊಂಡ. ಇವ್ರು ಎಲ್ಲ ಯಾವುದ್ರಲ್ಲೂ ಇಲ್ಲ, ಬೇರೆ ಜಗತ್ತಲ್ಲಿದ್ದಾರೆ. ಬಂದ್ರು, ಹಿಡ್ಕೊಂಡ್ರು. ಹೇಳು ಯಾಕೆ ಬಂದಿದ್ದೆ, ಹೇಳು ಯಾಕೆ. ಇವ್ರು ಮಾತಾಡೋಂಗಿಲ್ಲ, ಮೌನ, ಮಾತಾಡ್ಲಿಲ್ಲ. ಕೊಟ್ರು, ಪಟ ಪಟ ಅಂತ ಕೊಟ್ರು, ಮಾತಾಡ್ಲಿಲ್ಲ. ಇವ ಕೈಯಲ್ಲಿ ಕೊಟ್ರೆ ಮಾತಾಡಲ್ಲ, ಚಾವಟಿ ತಗೊಂಬಂದು ಛಟ್ ಛಟ್ ಅಂತ ಬಾರಿಸಿದ್ರು. ಚಾವಟಿ ಇಟ್ಟು ನಿಮಗೆ ಪರಿಚಯನೇ ಇಲ್ಲ. ಒಂದ್ಸರ್ತಿ ಯಾವಾಗಾದ್ರೂ ಬುಗುರಿ ಆಟ ಆಡುವಾಗ ಒಂದ್ಸರ್ತಿ ಚಾವಟಿಲಿ ಬಿದ್ದಿರ್ಬೋದು. ಅದು ತುಂಬಾ ಸಣ್ಣದು, ಚರ್ಮದ ಚಾವಟಿ ಮಾಡಿರ್ತಾರೆ. ಒಂದು ಸರ್ತಿ ಜೀವನದಲ್ಲಿ ತಿಂದ್ರೆ ಸಾಕು. ಅವ ಜೀವನದಲ್ಲಿ ಏನ್ ಹೇಳಿದ್ರೆ ಅದನ್ನ ಮಾಡ್ತೀನಿ ಅಂತ. ಚಾವಟಿ ಅಂದ್ರೆ ಸಾಕು, ಅದ್ರ ಹೆಸರು ಕೇಳಿದ್ರೆ ಸಾಕು ಮಾಡ್ಕೊಂಡ್ಬಿಡ್ತಾನೆ. ಅಂತ ಬಾರಿಸಿದ್ರು, ಮಾತಾಡ್ಲಿಲ್ಲ. ಯಾಕೆಂದ್ರೆ ಇವನಿಗೆ ಮಾತಾಡೋಲ್ಲ ಅಂತ ಸಂಕಲ್ಪ ಮಾಡಿ. ಅವ್ರಿಗೆ ಇವನು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇದು ಮಾತು ಬರುತ್ತೆ ಇದಕ್ಕೆ. ಇವನು ಯಾಕೆಂದ್ರೆ ಆ ಮಾತೇ ಬರ್ದೇ ಇರೋರ್ ಮುಖದಲ್ಲಿ ಒಂದ್ ಸ್ವಲ್ಪ ನ್ಯೂನತೆ ಕಾಣಿಸ್ತಾ ಇದೆ.
ಗೊತ್ತಾಯ್ತು, ಅವ್ರಿಗೆ ಮಾತು ಬರುತ್ತೆ, ಬೇಕಂತ ಮಾತಾಡ್ತಾ ಇಲ್ಲ, ಕೊಡೋ ಇನ್ನೊಂದೆರಡು ಮತ್ತೆ ಬಾರಿಸಿದ್ರು. ಮೌನವಾಗಿ ಏನು ಮಾತಾಡೋ. ಕೊನೆಗೆ ನೋಡು, ಹಿಂಗೆ ಇದ್ರೆ ಕೊಂದು ಬಿಡ್ತೀವಿ ನಾವು, ಬಾಯಿ ಬಿಡಿಸದೆ ಸುಮ್ಮನಿರಲ್ಲ. ಸುಮ್ಮನಿದ್ದ. ಗನ್ ತಗೊಂಬಂದು. ಭಾರತೀಯರ ಜೀವಕ್ಕೆ ಬೆಲೆ ಆದ್ರೂ ಎಲ್ಲಿತ್ತು ಅವತ್ತಿನ ಕಾಲಕ್ಕೆ. ಅವನನ್ನು ಕೊಂದ್ರು ಕೇಳೋರು ಯಾರು ಇಲ್ಲ, ಅದರಲ್ಲೂ ಸನ್ಯಾಸಿ ಬೇರೆ. ಗನ್ ತಗೊಂಬಂದ್ರು, ಕೊಂದು ಬಿಡ್ತೀನಿ ನೋಡು, ಕೊಂದು ಬಿಡ್ತೀನಿ ಅಂತ ಹೆದರ್ಸಿದ್ರು. ಮಾತಾಡ್ಲಿಲ್ಲ ಇವ, ಢಮಾರ್ ಅಂತ ಹಾರಿಸೇ ಬಿಟ್ರು. ಗುಂಡು ದೇಹ ಹೊಕ್ಕಿ ಬಿಡ್ತು. ಇನ್ನೊಂದು ಕ್ಷಣ ಬದುಕಿರ್ತಾರಷ್ಟೆ, ಬಹುಶಃ ಸತ್ತು ಹೋಗ್ತಾನೆ ಅನ್ನುವಾಗ ಕೊನೆ ಮಾತು ಒಂದ್ಸರ್ತಿ ಆಡ್ಬೋದಲ್ಲ. ಅವ್ರು ಹೇಳಿದ್ರಂತೆ, ತತ್ವಮಸಿ, ತತ್ವಮಸಿ ಯೋಸಾವಸೌ ಪುರುಷಸ್ಸೋಹಮಸ್ಮಿ ಅಹಮಸ್ಮಿ ಬ್ರಹ್ಮಾಹಮಸ್ಮಿ. ಅವ್ರು ಹೇಳಿದ್ರಂತೆ ತತ್ವಮಸಿ. ಅವರಿಗೆಲ್ಲ ಸೈನಿಕರಿಗೆ ಆಶ್ಚರ್ಯ, ಇದೇನು ಏನ್ ಹೇಳ್ತಾ ಇದ್ದಾರೆ, ಯಾಕೆ ಬಂದಿ ಅಂತ ಕೇಳಿದ್ರೆ ತತ್ವಮಸಿ ಅಂತಾರಲ್ಲ, ಏನಿದು ಸಂಸ್ಕೃತದ ಯಾವುದೋ ವಾಕ್ಯ ಹೇಳ್ತಾರೆ. ಅವ್ರು ಹೇಳಿದ್ರಂತೆ, ನನ್ನನ್ನು ಮೋಸ ಮಾಡ್ಲಿಕ್ಕಾಗಲ್ಲ, ಇಲ್ಲೂ ನೀನೇ ಇದ್ದಿ, ನಂಗೆ ಯಾರು ಗುಂಡು ಹೊಡೆದ್ನಲ್ಲ ಅಲ್ಲೂ ಒಳಗೆ ನಿಂತವನು ನೀನೇ, ಎಲ್ಲ ಕಡೆಯಲ್ಲೂ ನೀನೇ ತುಂಬಿದ್ದಿ ಅಂದ್ರಂತೆ. ಅವ್ರ ಇಡೀ ಜೀವನದ ಸಾಧನೆ ಅದಾಗಿತ್ತು. ಎಲ್ಲೆಲ್ಲೂ ಭಗವಂತ ಇದ್ದಾನೆ. ಆಚಾರ್ಯರ ವಾಕ್ಯ ಅದನ್ನೇ ಹೇಳುತ್ತೆ. ಏನು ಅಲ್ಲ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ. ಅಹಮಸ್ಮಿ ಅಹೇಯತ್ವಾದ ಅಹಂ ಪ್ರೋಕ್ತ. ಅವನನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆ ಅವನನ್ನು ಬಿಟ್ಟು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಅವನ ಅಹಂ ಅಂತ ಅನ್ನಿಸ್ಕೊಳ್ತಾನೆ, ಎಲ್ಲ ಕಡೆ ವ್ಯಾಪ್ತನಾಗಿ ಅವನಿದ್ದಾನೆ ಅಂತ ಏನು ಆಚಾರ್ಯ ಸಿದ್ಧಾಂತವನ್ನು ಹೇಳಿದ್ರಲ್ಲ, ನಾವು ಬರೀ ಹೇಳ್ಕೊಂಡೇ ಕೂತಿದ್ದೀವಿ. ಅವ ಇಡೀ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದ. ಕೊಂದವನನ್ನ ಆ ಥರ ಯೋಚನೆ ಮಾಡ್ಲಿಕ್ಕಾದ್ರೂ ಸಾಧ್ಯ ಇದೆಯಾ? ಈಗ ಬಂದು ಒಂದು ನಿದ್ರೆ ಮಾಡ್ತಾ ಇದ್ಯಾ ಅಂತ ಕಪಾಳಕ್ಕೆ ಹೊಡೆದು ಬಿಟ್ರೆ ಇನ್ನೊಂದು 10 ವರ್ಷ ಆದ್ರೂ ನನ್ನನ್ನು ದ್ವೇಷ ಮಾಡೋಲ್ವಾ ನೀವು? ಅವತ್ತು ನೋಡು ಎಲ್ಲರೂ ಮುಂದೆ ಹೊಡೆದ್ರು, ಆಮೇಲೆ ರೂಮಿಗೆ ಬಂದ್ಬಿಟ್ಟು ಹೊಡೆದಿದ್ರೆ ಆಗ್ತಾ ಇತ್ತು. ಇಷ್ಟೇನು ದೊಡ್ಡ ತಪ್ಪು ಮಾಡಿದೆ, ಕಪಾಳಕ್ಕೆ ಹೊಡೆಯೋಷ್ಟು ಏನು ದೊಡ್ಡ ತಪ್ಪು ಮಾಡಿದೆ ಅಂತ 100 ವಿಕಲ್ಪಗಳು ಬರುತ್ತೆ ಅಂತ. ಏನು ಬರೀ ಹೊಡೆದಿದ್ದು 5 ನಿಮಿಷ ನೋವಿರಲ್ಲ, ಅದ್ರದ್ದು ಬಹುಶಃ ನೋವೇ ಆಗೋಲ್ಲ ಬಿಡಿ ನಿಮ್ಗೆ. ಅಂಥದ್ದು ಗುಂಡು ಹೊಡೆದ ಅವನ ಜೀವನವನ್ನೇ ತೆಗೆದ್ರೆ, ಇವನ್ ಯಾರೋ ತೆಗೆದ, ನನ್ನ ಜೀವನ ಹಾಳು ಮಾಡ್ದ, ನಾನೇನ್ ಮಾಡಿದ್ದೆ ಇವನಿಗೆ, ನಾನ್ ಬೆಳೆದಿಂಗಳನ್ನು ಅನುಭವಿಸ್ಕೊಂಡಿದ್ದೆ, ಇವನ್ದೇನ್ ಗಂಟು, ಯಾವ ಪ್ರಶ್ನೆಯೂ ಬರ್ಲಿಲ್ಲ ಅವರಿಗೆ. ತತ್ವಮಸಿ ಅಂತ ಎಲ್ಲೆಲ್ಲೂ ನೀನೇ ಇದ್ದಿದ್ದೇವೆ. ಇವತ್ತು ನನ್ನ ಜೀವ ಹೋಗ್ಬೇಕು ಅಂತ ನೀನ್ ತೀರ್ಮಾನ ಮಾಡಿದ್ದೆ, ಇವನ್ ಮೂಲಕ ನಂಗೆ ಗುಂಡು ಹೊಡಿಸಿದ್ದೆ. ನೀನಿಲ್ಲದೆ ಇರುವ, ನಿನ್ನ ಇಚ್ಛೆ ಇಲ್ಲದೆ ಇರುವ ಜಗತ್ತೇ ಇಲ್ಲ ಅಂತ ಜೀವನ ಪೂರ್ತಿ ಕಂಡುಕೊಂಡಿದ್ದರಂತೆ. ಹಾಗಾಗಿ ಇದು ಹಿಂದಿನವರ ಜೀವನದ ಕ್ರಮ ಆಗಿತ್ತು. ತುಂಬಾ ದೊಡ್ಡದನ್ನು ಯೋಚನೆ ಮಾಡ್ತಾ ಇದ್ರು, ಆದ್ರಿಂದಾಗಿ ಸಣ್ಣ ಪುಟ್ಟದ್ರ ಯಾವುದರ ಆಕರ್ಷಣೆಯೂ ಅವ್ರಿಗೆ ಇರ್ಲಿಲ್ಲ ಅನ್ನೋದಕ್ಕೋಸ್ಕರ ಈ ಕಥೆಯನ್ನು ಹೇಳಿದೆ. ಇಷ್ಟು ಹೇಳಿ ಆಯ್ತು. ಹೆಚ್ಚಾಗಿ ಈ ವಿದ್ಯಾಪೀಠದಲ್ಲೇ ನಿಮಗೆಲ್ಲ ಬಹುಶಃ ಇಲ್ಲಿರೋರಿಗೆಲ್ಲ ಎಷ್ಟು ವರ್ಷವೋ ಅಷ್ಟು ವರ್ಷ ಅಧ್ಯಾಪಕ ಆಗಿ ಬಹುಶಃ ನನಗಾಗೋಯ್ತು. ಅದರಿಂದ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಚಪ್ಪಾಳೆ ಹೊಡೆದ್ರೆ ಹೆಚ್ಚಾಗಿ ಹುಡುಗರು ಚೆನ್ನಾಗಿದೆ ಅನ್ನೋದಕ್ಕಿಂತ ಟೈಮ್ ಆಯ್ತು ಅನ್ನೋದನ್ನ ಸೂಚಿಸ್ತಾ ಇರ್ತಾರೆ. ಶ್ಲೋಕ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಹುತಾಶನಶ್ಚಂದನ ಪಂಕಶೀತಲ ಮರುತ್ಸಖಾ ತತ್ಸುತ ಬಾಲಲಗ್ನ. ಹುತಾಶನ ಅಂದ್ರೆ ಅವನು ಮರುದೇವ ಸಖ ಯಸ್ಯ. ಅಗ್ನಿ ಚಂದನ ಪಂಕ ಶೀತಲ, ಚಂದನದಂತೆ ನೀರಿನಂತೆ ಪಂಕದಂತೆ ಶೀತಲ ತಂಪಾಗಿದ್ದ. ಯಾರಿಗೆ ಅಂದ್ರೆ ಹನುಮಂತನ ಬಾಲದಲ್ಲಿದ್ನಲ್ಲ ಆ ಬೆಂಕಿ. ಯಾಕೆ ಅಂದ್ರೆ ಇವನು ರಾಮನ ಸೇವಾ ದುರಂಧರನಾಗಿದ್ದಾನೆ, ಹಾಗಾಗಿ ಇವನಿಗೇನು ಸುಡೋದು ಅನ್ಕೊಂಡ. ಅದು ಅಲ್ಲದೆ ಇವ್ರ ಅಪ್ಪ ಬೇರೆ ಮರುತ್ ಗಾಳಿ, ಆ ಗಾಳಿ ಇದ್ರೆ ತಾನೇ ಬೆಂಕಿ ಉರಿಯೋದು, ನಾಳೆಯಿಂದ ನನ್ನನ್ನೇ ಇಲ್ದಂಗೆ ಮಾಡಿಬಿಡ್ತಾನೆ ಅಂತ ಭಯವೂ ಇತ್ತು ಅವನಿಗೆ. ಜೊತೆಗೆ ರಾಮ ಸೇವೆಯಲ್ಲಿದ್ದಾನೆ, ಅದರಿಂದಾಗಿ ಎಲ್ರಿಗೂ ಹನುಮಂತನ ಬಾಲಕ್ಕೆ ಬೆಂಕಿ ಹತ್ಕೊಂಡಿದೆ, ಉರಿತಾ ಇದೆ ಅಂತ ಎಲ್ರು ಅನ್ಕೊಳ್ತಾ ಇದ್ರು. ಆದ್ರೆ ಅವನಿಗೆ ತಂಪಾಗಿತ್ತು. ಒಂದು ವಜ್ರದ ಉಂಗುರ ಹಾಕೊಂಡ್ರೆ ಪಳಪಳ ಅಂತ ಇರುತ್ತೆ, ನೋವೇನೂ ಆಗೋಲ್ಲಲ್ಲ, ಆ ಥರ ಅವನಿಗೆ ಬನ್ನಿ ಇತ್ತು ಅಂತ ತಾತ್ಪರ್ಯದಲ್ಲಿ ಬರ್ತಿದ್ದೀನಿ. ಹುತಾಶನಶ್ಚಂದನ ಪಂಕಶೀತಲ ಮರುತ್ಸಖ ತತ್ಸುತ ಬಾಲಲಗ್ನ. ಮರುತ್ಸುತ ಬಾಲಲಗ್ನ. ರಮಾಪತೆ ಪಾದಪತ ಪ್ಲವಂಗ ಯತೋ ಹರಿಸೇವನ ಸವ್ಯಸಾಚಿ. ರಮಾಪತೆ ಪಾದಪತತ್ ಪ್ಲವಂಗ. ಪ್ಲವಂಗ ಕೋತಿ ಪ್ಲವನ್ ಗಚ್ಚತಿ
ಆದ್ರೆ ರಮಾಪದೇ ಪಾದಪತ ಇದು ಪ್ಲವನ್ ಗಚ್ಚತಿ ನತು ವೃಕ್ಷೆ ರಮಾಪದೇ ಪಾದೆ, ಯಾವಾಗಲೂ ರಾಮನ ಪಾದದಲ್ಲಿ ಓಡಾಡುವಂತಹ ಯಥೋ ಹರಿಹಿ ಈ ಕಪಿ. ಆದ್ರಿಂದಾಗಿ ಸೇವನ ಸವ್ಯ ಸಾಚಿ, ಸೇವನದಲ್ಲಿ ರಾಮನ ಸೇವೆ ಮಾಡೋದ್ರಲ್ಲಿ ದುರಂಧರ, ಇವನಂತ ಸೇವೆ ಮಾಡೋನೇ ಯಾರೂ ಇಲ್ಲ. ಹಾಗಾಗಿ ಹುತಾಶನ ಚಂದನ ಪಂಕ ಶೀತಲಹ ಅಂತ ಬರೆದಿದ್ದೇನೆ.